오늘은 ಇದೀಗ ಮನೆಯನ್ನು ವ್ಯಾಪಿಸಿರುವ ಪ್ರತಿನಿಧಿಯನ್ನು ಸ್ವಾಗತಿಸಿದ್ದಾರೆ ಶ್ರೀರಾಜ್ ಪ್ರೀತಿಯ ನೆರವೇರಿಸಿದರು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಕೃಷ್ಣಾಯ. ಜಗತ್ಕಂಡ ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆ ಸರ್ವಶ್ರೇಷ್ಠ ನಾವು ಓದುತ್ತೇವೆ. ಅದು ಸರ್ವಶ್ರೇಷ್ಠ ಅದು ಮೋಕ್ಷ ಧರ್ಮ ಮಾತ್ರ, ಮೋಕ್ಷ ಯೋಗ ಮಾತ್ರ, ಜೀವನದ ಯೋಗ ಕೂಡ ನಮಗೆ ಓದಿರುತ್ತದೆ. ಭಗವದ್ಗೀತೆಯನ್ನು ನಾವು ಅಭ್ಯಾಸ ಮಾಡಿದ ದೇವರಿಗೆ ನಾವು ಹೇಗೆ ಹೋಗುವುದು ಮಾತ್ರವಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಹೇಗೆ ಜೀವನ ನಡೆಸುವುದು ಕೂಡ ಪಾಠ ಭಗವದ್ಗೀತೆಯಲ್ಲಿ ಬರುತ್ತದೆ. ಬಹುಶಃ ಪ್ರಪಂಚದ ಧಾರ್ಮಿಕ ಗ್ರಂಥಗಳಲ್ಲಿ ಭಗವದ್ಗೀತೆಯಲ್ಲಿ ಎರಡು ಗ್ರಂಥಗಳು ಇರುವುದಿಲ್ಲ. ಇದು ಭಗವದ್ಗೀತೆ ಸಾರವಾಗಿ ಸುಮಾರು 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಏನು ಓದಿದ್ರು ಇವತ್ತಿನ 2025 ಕೂಡ ಸತ್ಯವಾಗಿ ಇವತ್ತಿನ ನಾವು ಅನುಭವಿಸಲು ಹೋಗಬಹುದು. ಅದಕ್ಕಾಗಿ ಸಾರ್ವಜನಿಕ ಗ್ರಂಥ. ಇನ್ನು ಭಗವದ್ಗೀತೆಯ ಅರ್ಥನಾಮದಲ್ಲಿ ಹಿರಿಯರು 3 ದೇಶಗಳು ಹೇಳಿದ್ದಾರೆ: ವಾಚನ, ಮನನ ಮತ್ತು ಧ್ಯಾನ. ವಾಚನ ಅಂದರೆ ಓದುವುದು, ಅದಕ್ಕೆ ಪುಸ್ತಕಗಳು, ಅದನ್ನು ನಮ್ಮ ಬೇಕಾದಷ್ಟು. ಮನನ ಅಂದರೆ ಅದರ ಅರ್ಥವನ್ನು ಮಾಡಲಿಕ್ಕೆ ಸ್ವಲ್ಪ ಶ್ರಮ ಪಡಬೇಕು. ಒಳ್ಳೆಯ ಗ್ರಂಥಗಳು, ಅದನ್ನು ಕೆಳಗೆ ಶ್ಲೋಕಗಳು, ಒಂದೈದು ಅರ್ಥಗಳೆಲ್ಲ ಕೂಡ ಒಳ್ಳೆಯ ಗ್ರಂಥಗಳನ್ನು ಅದರ ವಿಮರ್ಶೆಗಳನ್ನು ಓದಬೇಕು. ಹಾಗೆ ಒಳ್ಳೆಯ ಪ್ರವಚನಗಳನ್ನು ಕೂಡ ನಾವು ಕೇಳಬೇಕು. ಶ್ರವಣಾರ್ಥವು ಹೆಚ್ಚು ಪರಿಣಾಮಕಾರಿ ಮತ್ತು ಅದು ಉಪಯೋಗಕಾರಿಯಾಗಿ ನಾವು ಹೊರಗಡೆ ಶಾಲೆಗಳಲ್ಲಿ ಪಾಠಗಳನ್ನು ಕ್ಲಾಸಲ್ಲಿ ಶ್ರಮ ಮಾಡಬೇಕು. ಅದಕ್ಕಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಇದರ ಬಗ್ಗೆ ನಶಿಸಿ ಹೋಗಬಾರದು ಅಂತ ಹೇಳಿ ಅದಕ್ಕೆ ಪ್ರವಚನಗಳನ್ನು ಏರ್ಪಡಿಸಿದ್ದಾರೆ. ಇದು ಗೀತೆಗೂ ಸಾಹಿತ್ಯಕ್ಕೂ ಬಹಳಷ್ಟು ಪರಿಣಾಮಕಾರಿಯಾದ ಬಹುಶಃ ಭಗವದ್ಗೀತೆಯೇ ಬರೆದಷ್ಟು ಸಾಹಿತ್ಯ ಪ್ರಪಂಚ ಯಾವ ಗ್ರಂಥದಲ್ಲಿಯೂ ಸಾಹಿತ್ಯ ಬರೆದಿದೆ. ಇನ್ನು ಇವತ್ತು 9ನೇ ಅಧ್ಯಾಯವನ್ನು ಪ್ರಸ್ತುತಪಡಿಸಿದ್ದಾರೆ ಶ್ರೀ ಹರೀಶ್ ಅವರು. 9ನೇ ಅಧ್ಯಾಯ ಸ್ವಲ್ಪ ದುಷ್ಟಕರವಾದದ್ದು, ಸ್ವಲ್ಪ ಆಳವಾದದ್ದು. ಯಾಕೆಂದರೆ ಹೆಸರೇ ಆಚರಣೆಯ ರಾಜಗುರುವೇ ಯೋಗ, ಆಚರಣೆಯಿಂದ ಶ್ರೇಷ್ಠ ವಿದ್ಯಾರ್ಥಿ ಅಂದರೆ ಆಧ್ಯಾತ್ಮಿಕ ಶ್ರೇಷ್ಠ ಜ್ಞಾನವನ್ನು ಕೊಡುತ್ತದೆ. ಲೌಕಿಕ ಜ್ಞಾನವು ತಾತ್ಕಾಲಿಕ, ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಪಡೆಯುತ್ತಾರೋ ಅವು ಪರಿಪೂರ್ಣ ಜ್ಞಾನ. ಇನ್ನು ಮುಂದೆ ಅದರಲ್ಲಿ ಇಲ್ಲ. ಆ ದೇಶದಿಂದ ಈ ಅಧ್ಯಾಯವನ್ನು ರಾಜವಿದ್ಯಾಲಯ ಕರೆದಿದ್ದಾರೆ. ರಾಜಕೀಯ ಯೋಗ ಅಂದರೆ ಕೆಲವು ಹೇಳುವುದು ಆಧಾರ ಕೇಳಿಲ್ಲ ಅಂದರೆ ಅದು ಸ್ವಲ್ಪ ಆಳವಾದ ಹೇಳಿದ್ದಾರೆ. ಅಫ್ಕೋರ್ಸ್ ವ್ಯಾಸಮಹರ್ಷಿಗಳು ಭಗವದ್ಗೀತೆಯನ್ನು ಇವಾಗ ಯಾವ ಅಧ್ಯಾಯಕ್ಕೂ ಹೆಸರುಗಳನ್ನು ಕೊಟ್ಟಿಲ್ಲ. ನಂತರದಲ್ಲಿ ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ. ಇವತ್ತಿನ ಈ ಅಧ್ಯಾಯವನ್ನು ಶ್ರೀ ಹರೀಶ್ ಅವರು ತುಂಬ ಪರಿಣಾಮಕಾರವಾಗಿ ಹೇಳಿದ್ದಾರೆ. ಅವರು ಸ್ವಯಂ ಪ್ರಸಿದ್ಧ ಅಧ್ಯಾಪಕರಾದ ಅದಕ್ಕೂ ಹೆಚ್ಚು ಅನುಭವದಿಂದ ಅವರಿಗೆ ನಾನು ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವಾಗತಿಸಿದೆ. ಇನ್ನು ಇವತ್ತಿನ ಅಧ್ಯಕ್ಷತೆ ವಹಿಸಿದವರು ಶ್ರೀ ಅವರು ಕೂಡ ಅವರಿಗೆ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸಭೆಗಳು ನಮ್ಮಲ್ಲಿ ತುಂಬ ಆಸಕ್ತರು ವಹಿಸಿಕೊಂಡು ಸಭೆಗಳಿದ್ದಾರೆ. ಅವರಿಗೆ ಅವರೆಲ್ಲರೂ ನಾನು ಸ್ವಾಗತಿಸಿದ್ದೇನೆ. ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಹಾಗೆ
ಗೌರವಿಸಬೇಕ ಹೇಳಿಕೊಳ್ಳಲಾಗಿದೆ. ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಈ ಜೀವವನ್ನು ಬೆಳಗಿಸ್ತಾ ಇರುವಂತಹ ಆ ಜ್ಯೋತಿ ರೂಪವಾದ ತತ್ವಕ್ಕೆ ಗಮನಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅಧ್ಯಕ್ಷರೇ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಪ್ರಿಯ ಸಜ್ಜನ ಬಂಧುಗಳು, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಭಗವದ್ಗೀತೆ 9ನೇ ಅಧ್ಯಾಯ ಬಂದಿದೆ. ಅದರ ಬಗ್ಗೆ ಮತ್ತೆ ಏನು ಹೇಳಬೇಕಿಲ್ಲ. ಆದರೂ ಒಂದು ಉಪನ್ಯಾಸವನ್ನು ಮಾಡುವಾಗ ನಾವು ಮೊದಲಿನ ವಿಮರ್ಶೆ ಮಾಡಿಕೊಂಡು ಹೋಗುವಂಥದ್ದು ಪದ್ಧತಿ. ಭಗವದ್ಗೀತೆ ಹೆಸರೇ ಹೇಳಿದೆ, ಭಗವತ ಗೀತಾ, ಗೀತಾ ಗೈ ಗಾಯೇ ಅನ್ನುವಂತಹ ಯಾವುದನ್ನ ತಾಳ ಲಯಬದ್ಧವಾಗಿ ನಾವು ಹಾಗೆ ಗಾಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದು ಗೀತೆ, ಭಗವತಃ ಗೀತೆ. ಭಗವಂತನಾದಂತಹ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವುದು ಭಗವದ್ಗೀತೆ. ಯಾವ ಸನ್ನಿವೇಶದಲ್ಲಿ ಮಾಡಿರುವುದು? ಅರ್ಜುನ ತನ್ನ ಒಂದು ಭಾಗವನ್ನು ಪ್ರಣಾಯದಲ್ಲಿ ಎದುರುಗೊಳ್ಳುವಾಗ ತನ್ನವರನ್ನೆಲ್ಲ ಎದುರಿಸಿದೆಯಲ್ಲ, ಯುದ್ಧ ಮಾಡಿರುವಂತಹ ಪರಿಸ್ಥಿತಿಯಲ್ಲಿ ಅವನು ತುಂಬ ವಿಷಾದಕರವಾದ ಅಂತಹ ಸಂದರ್ಭದಲ್ಲಿ ಅವನು ಕೇಳಿರುವಂಥದ್ದು ಶ್ರೀಕೃಷ್ಣ. ಹಾಗಾಗಿ ಶ್ರೀಕೃಷ್ಣ ಅರ್ಜುನನನ್ನು ಹೊಂದಿಸಿಕೊಂಡು ಸಮಸ್ತರಿಗೆ, ಸಮಸ್ತ ಲೋಕಕ್ಕೆ ಉಪದೇಶವನ್ನು ಕೊಡುತ್ತದೆ. ಇದು ಕೇವಲ ಅರ್ಜುನನಿಗಾಗಿ ಹೇಳಿರುವಂಥದ್ದಲ್ಲ, ಬದಲಾಗಿ ಸಮಸ್ತ ಮಾನವರಿಗೆ ಶ್ರೀಕೃಷ್ಣ ಭಗವಂತನ ಕೊಟ್ಟಿರುವಂತಹ ಉಪದೇಶ. ಭಗವದ್ಗೀತೆಯಲ್ಲಿ ಎಲ್ಲ ಯಾವುದು ಇಲ್ಲ ಆಗಿದೆ. ಭಕ್ತಿ ಇದೆ, ಕರ್ಮ ಇದೆ, ಜ್ಞಾನ ಇದೆ, ಯೋಗ ಇದೆ. ಸೊ ಎಲ್ಲವೂ ಕೂಡ ಯೋಗ. ಎಲ್ಲ ಅಧ್ಯಾಯದ ಹೆಸರುಗಳಲ್ಲಿ ನಾವು ಯೋಗವನ್ನು ಕಾಣ್ತೇವೆ. ಯೋಗ ಅಂದರೆ ಸೇರಿಸುವುದು ಅಂತ ಅರ್ಥ. ಹಾಗಾಗಿ ಗೀತೆಯಲ್ಲಿ ಏನಿಲ್ಲ ಅಂತಿಲ್ಲ, ಸಮಸ್ತವೂ ಇದೆ. ಹೇಗೆ ಸಮುದ್ರಕ್ಕೆ ಧುಮುಕಿದಾಗ ನಾವು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಒಳ್ಳೆಯವರು ಯಾವುದು ಅವರಿಗೇನು ಬೇಕೋ ಅದನ್ನು ಆರಿಸಿಕೊಂಡ ಮೇಲೆ ಬರುವಂಥದ್ದು.
ಹಾಗೆಯೇ ಒಂದು ಪಕ್ಷಿ ಗರುಡ ಪಕ್ಷಿಯಲ್ಲಿಯೇ ಶ್ರೇಷ್ಠ, ಅವನು ಆಕಾಶದಲ್ಲಿ ಹಾರ್ತದೆ. ಒಂದು ಸಣ್ಣ ಕ್ರಿಮಿ ನೊಣ ಅಥವಾ ಸೊಳ್ಳೆ ಇರ್ಬೋದು, ಅದು ಕೂಡ ಮೇಲ್ಗಡೆ ಹಾರ್ತದೆ. ಆದರೆ ಅವರವರ ಗಮ್ಯ ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ನಾವು ಅತ್ಯಂತ ಆಳವಾಗಿ ವಿಮರ್ಶೆ ವಿಚಾರವನ್ನು ಮಾಡಿದಾಗ ಗೀತೆ ಅನಾದಿ ಕಾಲದಿಂದ ಅಜ್ಞಾನವಶರಾಗಿ ಸಂಸಾರ ಸಮುದ್ರದಲ್ಲಿ ಬಿದ್ದಿರುವ ಜೀವಾತ್ಮರಿಗೆ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡಿಸುವಂಥದ್ದಾಗಿದೆ. ಇದು ಗೀತೆಯಲ್ಲಿ ಬರುವಂಥದ್ದು. ನಮಗೆ ಗೀತೆಯ 18 ಅಧ್ಯಾಯಗಳನ್ನು ನೋಡುವಾಗ ಅರ್ಜುನ ವಿಷಾದ ಯೋಗದಿಂದ ಆರಂಭವಾಗಿ 18ನೇ ಅಧ್ಯಾಯ ಮುಗಿಯುವಾಗ ಮೋಕ್ಷ ಸನ್ಯಾಸ ಯೋಗ ಅಂತ ಕರೆಯಲ್ಪಡ್ತದೆ. ಖಿನ್ನತೆ ದುಃಖದಿಂದ ಆರಂಭವಾದದ್ದು ಕೊನೆಗೆ ಅಂತ್ಯಗೊಳ್ಳುವಂಥದ್ದು ಮೋಕ್ಷದಲ್ಲಿ, ಸನ್ಯಾಸದಲ್ಲಿ. ಸನ್ಯಾಸ ಅಂದರೆ ಎಲ್ಲವನ್ನು ಬಿಡುವಂಥದ್ದು ಅಂತ ಅರ್ಥ. ಸಮ್ಯಕ್ ನ್ಯಾಸ, ಚೆನ್ನಾಗಿ ಅರಿತು ಎಲ್ಲವನ್ನು ಚೆನ್ನಾಗಿ ಬಲ್ಲವನಾಗಿ ಎಲ್ಲದರಿಂದ ಮುಕ್ತನಾಗಿ ಅವನು ಕೊನೆಗೆ ಪರಮಾತ್ಮನ ಜೊತೆ ಐಕ್ಯವನ್ನು ಹೊಂದುವಂಥದ್ದೇ ಮೋಕ್ಷ. ಜೀವ ಮತ್ತು ಪರಮಾತ್ಮ ಇವೆರಡರ ಏಕತಾನತೆ, ಐಕ್ಯತೆಯನ್ನು ನಾವು ಮೋಕ್ಷ ಅಂತ ಕರೆಯುವಂಥದ್ದು. ಗೀತೆಯನ್ನು ನಾವು 18 ಅಧ್ಯಾಯಗಳನ್ನು ನೋಡುವಾಗ ಅದರಲ್ಲಿ 3 ವಿಭಾಗ ಬರ್ತದೆ. ಮೊದಲನೇ ಷಟ್ಕ, ದ್ವಿತೀಯ ಷಟ್ಕ ಮತ್ತು ತೃತೀಯ ಷಟ್ಕ ಅಂತ. ಮೊದಲ 1ರಿಂದ 6ನೇ ಅಧ್ಯಾಯದವರೆಗೆ ಮೊದಲ ಷಟ್ಕ, ಅದು ಕರ್ಮಕ್ಕೆ ಪ್ರಧಾನವಾದದ್ದು. ಅದರಲ್ಲಿಯೇ ಬರ್ತದೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವಂಥದ್ದು ಮಧ್ಯದಲ್ಲಿ ಬರ್ತದೆ ಗೀತೆಯಲ್ಲಿ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಬರುವಂಥದ್ದು ಭಕ್ತಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅಲ್ಲಿ ಜ್ಞಾನವೂ ಉಂಟು, ವಿಜ್ಞಾನವೂ ಉಂಟು, ಅದರ ಜೊತೆಗೆ ಭಕ್ತಿಯನ್ನು ಕೂಡ ಅತ್ಯಂತ ಆಳವಾಗಿ ಗಂಭೀರವಾಗಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸ್ತಾನೆ. 13ನೇ ಅಧ್ಯಾಯದ ನಂತರ 18ನೇ ಅಧ್ಯಾಯದವರೆಗೆ ಬರುವಂಥದ್ದು 3ನೇ ಷಟ್ಕ. ಇದರಲ್ಲಿ ಪ್ರಧಾನವಾಗಿ ಜ್ಞಾನಕ್ಕೆ ಒತ್ತು ಕೊಟ್ಟು ಜ್ಞಾನವನ್ನು ಶ್ರೀಕೃಷ್ಣ ನಮಗೆಲ್ಲ ಬೋಧಿಸ್ತಾನೆ. ಹಾಗೆ ಜ್ಞಾನವನ್ನು ಬೋಧಿಸುವಾಗ ಅಲ್ಲಿ ಹಿಂದೆ ಹೇಳಿದಂತಹ ಕರ್ಮವೂ ಬರ್ತದೆ, ಭಕ್ತಿಯೂ ಬರ್ತದೆ, ಧ್ಯಾನವೂ ಬರ್ತದೆ, ಎಲ್ಲವೂ ಕೂಡ ಸಿಗ್ತದೆ ನಮಗೆ. ಹಾಗಾಗಿ ಭಗವದ್ಗೀತೆಯನ್ನು ಕೇವಲ ಒಂದು ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ. ಯಾರಿಗೆ ಏನು ಬೇಕೋ ಅದಕ್ಕೆ ಭಗವದ್ಗೀತೆ ಉತ್ತರವನ್ನು ಕೊಡ್ತದೆ. ಈಗ ಒಬ್ಬ ರೋಗಿ ಅವನು ವೈದ್ಯರ ಬಳಿಗೆ ಹೋದಾಗ ವೈದ್ಯರು ಅವನನ್ನು ಪರೀಕ್ಷಿಸಿ ಅವನಿಗೆ ಯಾವ ಔಷಧಿ ಬೇಕೋ ಅದನ್ನು ಕೊಟ್ಟರೆ ಮಾತ್ರ ಆ ರೋಗಿ ನಿರೋಗಿಯಾಗಲಿಕ್ಕೆ ಸಾಧ್ಯ. ಹಾಗೆಯೇ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಿ ನಮಗೆ ಯಾವುದಕ್ಕೆ ಸೂಕ್ತ ಅಂತ ಅನಿಸ್ತದೋ ಅದರ ಬಗ್ಗೆ ನಾವು ಏಕಾಗ್ರ ಚಿತ್ತದಿಂದ ನಾವು ಅಧ್ಯಯನ ಮಾಡಿದಾಗ ನಮಗೆ ಅದರ ಪರಿಹಾರ ಖಂಡಿತ ಸಿಗಲಿಕ್ಕೆ ಸಾಧ್ಯ ಇದೆ. ಹಿಂದಿನ 2 ಅಧ್ಯಾಯ 7 ಮತ್ತು 8ನೇ ಅಧ್ಯಾಯಗಳಲ್ಲಿ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಲ್ಲಿಂದ ಆರಂಭವಾದದ್ದು. ಅದನ್ನು ಈ ಅಧ್ಯಾಯ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನೋದರಲ್ಲಿ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದಂತಹ ಪ್ರಶ್ನೆಗಳು 7 ಪ್ರಶ್ನೆಗಳನ್ನು ಕೇಳ್ತಾನೆ. ಕಿಮಧ್ಯಾತ್ಮಂ ಕಿಮದಿ ದೈವಂ ಅನ್ನುವಂತಹ 7 ಪ್ರಶ್ನೆಗಳನ್ನು ಕೇಳುವಂಥದ್ದು. ಆ 7 ಪ್ರಶ್ನೆಗಳಲ್ಲಿ ಕೊನೆಯ 2 ಪ್ರಶ್ನೆಗಳಿಗೆ ಉತ್ತರವಾಗಿ ಆರಂಭವಾಗುವಂಥದ್ದೇ ಈ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ. ರಾಜವಿದ್ಯಾ ಅಲ್ಲಿಗೆ ತ್ರಿವಿಕ್ರಮ್ ಹೆಬ್ಬಾರ್ ಸರ್ ಹೇಳುವಾಗ ಹೇಳಿದ್ರು, ರಾಜವಿದ್ಯಾ ಅಂದರೆ ವಿದ್ಯೆಯಲ್ಲಿ ಶ್ರೇಷ್ಠವಾದದ್ದು, ರಾಜಗುಹ್ಯ ಅತ್ಯಂತ ಗುಹ್ಯವಾದದ್ದು ಅನ್ನುವ ಅರ್ಥದಲ್ಲಿ ಹೇಳಿದರು. ಅದನ್ನು ಏನು ಅಂತ ಈ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇ ಶ್ಲೋಕ ಹೇಳ್ತದೆ, ಶ್ರೀಕೃಷ್ಣನೇ ಹೇಳುವಂಥದ್ದು, ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೆ ಅಶುಭಾತ್. ಯಾವುದನ್ನು ತಿಳಿಯುವುದರಿಂದ ಅಶುಭದಿಂದ ನೀನು ಮುಕ್ತಿಯನ್ನು ಹೊಂದಿ ಜ್ಞಾನ ಮತ್ತು ವಿಜ್ಞಾನ ಅನ್ನುವಂತಹ 2 ಅಂಶಗಳನ್ನು ನೀನು ಕಲ್ತ್ರೆ ಅಶುಭದಿಂದ ಮುಕ್ತಿಯನ್ನು ಹೊಂದುತ್ತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದರಲ್ಲಿ ಒಟ್ಟಿಗೆ 34-36 ಶ್ಲೋಕಗಳುಂಟು. ಮೊದಲು ಸಂಕ್ಷೇಪವಾಗಿ ಅಧ್ಯಾಯದಲ್ಲಿ ಯಾವ ವಿಷಯಗಳ ಬಗ್ಗೆ ಯಾವ ಶ್ಲೋಕದಲ್ಲಿ ಯಾವ ವಿಷಯಗಳು ಬರ್ತದೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಅದಾದಮೇಲೆ ಪ್ರಧಾನವಾಗಿರುವಂತಹ 4 ಶ್ಲೋಕಗಳ ಬಗ್ಗೆ ಸ್ವಲ್ಪ ವಿವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲ ಮತ್ತು 2ನೇ ಶ್ಲೋಕಗಳಲ್ಲಿ ಅರ್ಜುನನಿಗೆ ಪುನಃ ವಿಜ್ಞಾನ ಸಹಿತವಾದ ಜ್ಞಾನದ ಉಪದೇಶವನ್ನು ಮಾಡುವ ಪ್ರತಿಜ್ಞೆಗೈದು
ಅದರ ಮಾಹಾತ್ಮ್ಯವನ್ನು ತಿಳಿಸಲಾಗಿದೆ. 3ನೇ ಶ್ಲೋಕದಲ್ಲಿ ಆ ಉಪದೇಶ, ಯಾವ ಜ್ಞಾನ ವಿಜ್ಞಾನವನ್ನು ಉಪದೇಶ ಮಾಡ್ತಾನೆ ಅದರಲ್ಲಿ ಶ್ರದ್ಧೆಯನ್ನು ಇಳದವನಿಗೆ, ಅಶ್ರದ್ಧರಿಗೆ ಜನ್ಮ ಮರಣರೂಪಿ ಸಂಸಾರ ಚಕ್ರದ ವ್ಯಾಪ್ತಿಯನ್ನು ಶ್ರೀಕೃಷ್ಣ ತಿಳಿಸ್ತಾನೆ. 4, 5, 6 ಈ 3 ಶ್ಲೋಕದಲ್ಲಿ ಭಗವಂತನ ನಿರಾಕಾರ ರೂಪದ ವ್ಯಾಪಕತೆ ಮತ್ತು ನಿರ್ಲೇಪತೆಯ ವರ್ಣನೆ ಮಾಡುತ್ತಾ ಭಗವಂತನ ಈಶ್ವರೀಯ ಯೋಗಶಕ್ತಿಯ ದಿಗ್ದರ್ಶನ ಮಾಡಿಸಿ ಅದೇ ಸ್ವರೂಪದಲ್ಲಿ ಸಮಸ್ತ ಭೂತಗಳ ಸ್ಥಿತಿಯನ್ನು ವಾಯು ಮತ್ತು ಆಕಾಶದ ದೃಷ್ಟಾಂತದ ಮೂಲಕ ತಿಳಿಸಲಾಗಿದೆ. 7ರಿಂದ 10ರವರೆಗಿನ ಶ್ಲೋಕಗಳಲ್ಲಿ ಮಹಾಪ್ರಳಯದ ಸಮಯದಲ್ಲಿ ಸಮಸ್ತ ಪ್ರಾಣಿಗಳು ಭಗವಂತನ ಪ್ರಕೃತಿಯಲ್ಲಿ ಲೀನವಾಗುವುದು ಮತ್ತು ಕಲ್ಪಗಳ ಪ್ರಾರಂಭದಲ್ಲಿ ಪುನಃ ಭಗವಂತನ ಸಕಾಶದಿಂದ ಪ್ರಕೃತಿಯ ಮೂಲಕ ಅವುಗಳು ಸೃಷ್ಟಿಸಲ್ಪಡುವುದು ಹಾಗೂ ಈ ಎಲ್ಲ ಕರ್ಮಗಳನ್ನು ಮಾಡುತ್ತಿದ್ದರೂ ಕೂಡ ಭಗವಂತನು ಅವುಗಳಿಂದ ನಿರ್ಲಿಪ್ತನಾಗಿರುವುದನ್ನು ನಾವು ಕಾಣ್ತೇವೆ, ಅಲ್ಲಿ ತಿಳಿಸಿರುವುದನ್ನು ಕಾಣ್ತೇವೆ. 11 ಮತ್ತು 12ನೇ ಶ್ಲೋಕದಲ್ಲಿ ಭಗವಂತನ ಮಹಿಮೆಯನ್ನು ತಿಳಿಯದ ಕಾರಣದಿಂದ ಅವನನ್ನು ತಿರಸ್ಕರಿಸುವವರ ನಿಂದನೆಯನ್ನು ಮಾಡ್ತಾನೆ. 13 ಮತ್ತು 14ನೇ ಶ್ಲೋಕದಲ್ಲಿ ಭಗವಂತನ ಮಹಾತ್ಮೆಯನ್ನು ತಿಳಿದಿರುವ ಅನನ್ಯ ಭಕ್ತರ ಭಜನೆಯ ಪ್ರಕಾರಗಳನ್ನು ತಿಳಿಸಲಾಗಿದೆ. 15ರಲ್ಲಿ ಏಕತ್ವ ಭಾವದಿಂದ ಜ್ಞಾನಯಜ್ಞದ ಮೂಲಕ ಬ್ರಹ್ಮನ ಉಪಾಸನೆ ಮಾಡುವ ಜ್ಞಾನಯೋಗಿಗಳ ಮತ್ತು ವಿಶ್ವರೂಪಿ ಪರಮೇಶ್ವರನ ಉಪಾಸನೆಯನ್ನು ಮಾಡುವವರ ವರ್ಣನೆಯನ್ನು ತಿಳಿಸಲಾಗಿದೆ. 16, 17, 18, 19 ಈ 4 ಶ್ಲೋಕಗಳಲ್ಲಿ ಭಗವಂತನು ಗುಣ, ಮಹಿಮೆ ಮತ್ತು ವಿಭೂತಿಗಳ ಸಹಿತ ತನ್ನ ಸ್ವರೂಪದ ವರ್ಣನೆಯನ್ನು ಮಾಡ್ತಾ ಕಾರ್ಯಕಾರಣರೂಪಿ ಸಮಸ್ತ ಜಗತ್ತನ್ನು ಕೂಡ ತನ್ನ ಸ್ವರೂಪವೆಂದು ತಿಳಿಸಿದ್ದಾನೆ. 20 ಮತ್ತು 21ರಲ್ಲಿ ಸ್ವರ್ಗಭೋಗಕ್ಕಾಗಿ ಯಜ್ಞಾದಿ ಕರ್ಮಗಳನ್ನು ಮಾಡುವವರ ವರ್ಣನೆಯನ್ನು ಮಾಡ್ತಾನೆ. 22ನೇ ಶ್ಲೋಕದಲ್ಲಿ ನಿಷ್ಕಾಮ ಭಾವದಿಂದ ನಿತ್ಯ ನಿರಂತರ ಚಿಂತನೆ ಮಾಡುವ ತನ್ನ ಭಕ್ತರ ಯೋಗಕ್ಷೇಮವನ್ನು ಸ್ವತಃ ಹೊತ್ತುಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡ್ತಾನೆ. 23ರಿಂದ 25ರವರೆಗಿನ ಶ್ಲೋಕಗಳಲ್ಲಿ ಬೇರೆ ದೇವತೆಗಳ ಉಪಾಸನೆಗಳನ್ನು ಮಾಡುವ ಪ್ರಕಾರಾಂತರದಿಂದ ಅವಿಧಿಪೂರ್ವಕ ತನ್ನ ಉಪಾಸನೆಯೆಂದು ತಿಳಿಸಿ ಭಗವಂತನನ್ನು ತತ್ವದಿಂದ ತಿಳಿಯದೇ ಇರುವ ಮಾತನ್ನು ಹೇಳಿ ಅದರ ಫಲವು ಆಯಾಯ ದೇವತೆಗಳ ಪ್ರಾಪ್ತಿಯೆಂದು ತಿಳಿಸಿದ್ದಾನೆ. 29ರಲ್ಲಿ ತನ್ನ ಸಮತ್ವದ ವರ್ಣನೆಗೈದು 30 ಮತ್ತು 31ರಲ್ಲಿ ಯಾರು ದುರಾಚಾರಿಗಳಾಗಿರ್ತಾರೋ ಅವರೂ ಕೂಡ ಅನನ್ಯ ಭಕ್ತಿಯಿಂದ ಮಾಡುವಂತಹ ಭಗವಂತನ ಭಜನೆಯ ಮಹತ್ವವನ್ನು ತಿಳಿಸಲಾಗಿದೆ. 32ನೇ ಶ್ಲೋಕದಲ್ಲಿ ಭಗವಂತನ ಶರಣಾಗತಿಯಿಂದ ಸ್ತ್ರೀ, ವೈಶ್ಯ, ಶೂದ್ರ ಮತ್ತು ಚಾಂಡಾಲಾದಿಗಳಿಗೂ ಸಹ ಪರಮಗತಿ ರೂಪಿ ಫಲದ ಪ್ರಾಪ್ತಿ ತಿಳಿಸಲಾಗಿದೆ. 33 ಮತ್ತು 34ರಲ್ಲಿ ಪುಣ್ಯಶೀಲ ಬ್ರಾಹ್ಮಣ ಮತ್ತು ರಾಜರ್ಷಿ ಭಕ್ತಜನರ ಪ್ರಶಂಸನೆಯನ್ನು ಮಾಡಿ ಶರೀರವನ್ನು ಅನಿತ್ಯವೆಂದು ತಿಳಿಸುತ್ತಾ ಅರ್ಜುನನಿಗೆ ತನ್ನಲ್ಲಿ ಶರಣಾಗುವಂತೆ ಹೇಳಿ ಅಂಗ ಪ್ರತ್ಯಂಗ ಸಹಿತ ಶರಣಾಗತಿಯ ಸ್ವರೂಪದ ನಿರೂಪಣೆಗೈದು ಈ ಅಧ್ಯಾಯವನ್ನು ಶ್ರೀಕೃಷ್ಣ ಪರಮಾತ್ಮ ರಾಜವಿದ್ಯಾ ರಾಜಗುಹ್ಯ ಯೋಗವನ್ನು ಮುಗಿಸ್ತಾನೆ. ನಮಗೆ ಇಲ್ಲಿ ಪ್ರಧಾನವಾಗಿ ಕಾಣುವಂಥದ್ದು ಭಕ್ತಿ. 22ನೇ ಶ್ಲೋಕದಿಂದ ಆರಂಭವಾಗ್ತದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಯೇಪ್ಯನ್ಯದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅನ್ನುವಂತಹ ಈ ಇಷ್ಟು ಶ್ಲೋಕಗಳಲ್ಲಿ ಭಕ್ತಿಯನ್ನು ಶ್ರೀಕೃಷ್ಣ ಪರಮಾತ್ಮ ತುಂಬ ಚೆನ್ನಾಗಿ ನಿರೂಪಿಸಿದ್ದಾನೆ. ಹಾಗಾದರೆ ಕೇವಲ ಭಕ್ತಿಯಿಂದ ಮಾತ್ರನ ನಮಗೆ ಜ್ಞಾನ ವಿಜ್ಞಾನ ಸಿಗುವಂಥದ್ದು, ಅವರಿಗೆ ಮಾತ್ರನ, ಯಾರು ಭಜಕರಿದ್ದಾರೋ ಅವರಿಗೆ ಮಾತ್ರನ ಅಂತ ಕೇಳಿದರೆ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಸಾರಾಸಗಟಾಗಿ ತಿರಸ್ಕರಿಸ್ತಾನೆ. ಕೇವಲ ಭಕ್ತಿ ಇರುವವರಿಗೆ ಮಾತ್ರ ಅಲ್ಲ, ಇದರಲ್ಲಿ ಯಾರು ಶ್ರದ್ಧೆಯನ್ನಿಡ್ತಾರೋ ಅವರಿಗೂ ಜ್ಞಾನ ವಿಜ್ಞಾನದ ಮೂಲಕ ಉತ್ತಮವಾದಂತಹ ಗತಿ ಲಭಿಸ್ತದೆ. ಯಾರು ಅಶ್ರದ್ಧರಿದ್ದಾರೋ, ಯಾರಿಗೆ ಶ್ರದ್ಧೆ ಇಲ್ವೋ, ಯಾರು ದುರಾಚಾರಿಗಳಾಗಿರ್ತಾರೋ ಅವರಿಗೂ ಕೂಡ ಅವರು ಏಕಾತ್ಮದಿಂದ ಒಂದೇ ಮನಸ್ಸಿನಿಂದ ದೇವತೆಯ ಧ್ಯಾನವನ್ನು ಮಾಡಿದರೆ ಅಂಥವರಿಗೂ ಕೂಡ ಒಳ್ಳೆಯ ಫಲ
ಸಿಗ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ನಿರೂಪಿಸ್ತಾರೆ. ಅಲ್ಲಿ 3ನೇ ಶ್ಲೋಕದಲ್ಲಿ ಅಶ್ರದ್ಧದಾನಾಹ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಅನ್ನುವಂತಹ ಶ್ಲೋಕದಲ್ಲಿ ವಿಜ್ಞಾನ ಸಹಿತ ಜ್ಞಾನದ ಉಪದೇಶ ಮಾಡುವ ಪ್ರತಿಜ್ಞೆ ಮಾಡಿದ್ದನೋ ಅದರ ಮಹಾತ್ಮ್ಯವನ್ನು ವರ್ಣನೆ ಯಾರು ಮಾಡಿದ್ನೋ ಈಗ ಅದನ್ನು ಪ್ರಾರಂಭ ಮಾಡ್ತಾ ಮುಂದಿನ 2 ಶ್ಲೋಕಗಳಲ್ಲಿ ಅದರ ಅವ್ಯಕ್ತ ಸ್ವರೂಪವನ್ನು ವಿವರಿಸ್ತಾನೆ. ಮಯಾ ತತಮಿದಂ ಸರ್ವಂ ಅನ್ನುವಂತಹ ಶ್ಲೋಕ, ಆಮೇಲೆ ನಚ ಮತ್ ಸ್ಥಾನಿ ಭೂತಾನಿ ಅನ್ನುವಂತಹ ಆ 2 ಶ್ಲೋಕಗಳಲ್ಲಿ. ಅದಾದ ಮೇಲೆ ಸಮಸ್ತ ಭೂತಗಳನ್ನು ಅವ್ಯಕ್ತ ರೂಪದಿಂದ ವ್ಯಾಪ್ತ ಮತ್ತು ಅದರಲ್ಲೇ ಸ್ಥಿತವೆಂದು ತಿಳಿಸಿ ಆದ ಮೇಲೆ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯುವಂತಹ ಇಚ್ಛೆ ಅದು ಬೇಕಾಗ್ತದೆ. ಹಾಗಾಗಿ ಅಲ್ಲಿ ದೃಷ್ಟಾಂತದ ಮೂಲಕ ಯಥಾಕಾಶಸ್ಥಿತೋ ನಿತ್ಯಂ ವಾಯುಸ್ಸರ್ವತ್ರ ಗೋಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಅನ್ನುವಂತಹ ಉದಾಹರಣೆಯನ್ನು ತಿಳಿಸ್ತಾನೆ. ಹೇಗೆ ವಾಯು ಎಲ್ಲ ಕಡೆ ಸಂಚಾರ ಮಾಡ್ತಾ ಎಲ್ರಿಗೂ ಸಿಗುವಂಥದ್ದು, ಅದನ್ನು ಒಂದು ಕಡೆ ಕೂಡಿಡಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿರುವಂತಹ ವಾಯು, ಭೂಮಿಯಲ್ಲಿರುವಂತಹ ವಾಯು ಎಲ್ಲವೂ ಕೂಡ ಒಂದೇ. ಅದೇ ರೀತಿ ಸರ್ವಾಣಿ ಭೂತಾನಿ, ಏನು ಈ ಪ್ರಪಂಚದಲ್ಲಿ ನಾವು ಚರಾಚರ ವಸ್ತುಗಳನ್ನು ಕಾಣ್ತೇವೋ, ಯಾವ ಭೂತ ಸಂಘಗಳಿದೆಯೋ ಅದೆಲ್ಲವೂ ಕೂಡ ಮತ್ ಸ್ಥಾನೀತ್ಯುಪಧಾರಯ, ನನ್ನಿಂದನೇ ಬಂದದ್ದು ಅಥವಾ ನನ್ನಲ್ಲಿಯೇ ಇರುವಂಥದ್ದು ಎಂಬುದನ್ನು ಸ್ಪಷ್ಟವಾಗಿ ತಿಳಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ. ಯಾರು ಈ ಉಪಾಸನೆಯನ್ನು ಫಲಸಹಿತವಾಗಿ ಮಾಡ್ತಾರೋ ಅವರಿಗೆ ಏನು ಲಭಿಸ್ತದೆ ಅನ್ನುವಂತಹ ಪ್ರಶ್ನೆ ಬಂದಾಗ ತ್ರೈವಿದ್ಯಾಮಾಂ ಸೋಮಪಾಹ ಭೂತಪಾಪ ಯಜ್ಞೈರಿಷ್ಟ್ವ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗ ಅಂತ ಹೇಳ್ತಾನೆ. ಅಂದರೆ ಫಲಸಹಿತ ನಾವು ಯಾವುದೇ ಒಂದು ಕರ್ಮವನ್ನು ಮಾಡುವಾಗ ಶ್ರೀಕೃಷ್ಣ ಹೇಳಿದ್ದಾನೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಆದರೆ ನಾವು ಕರ್ಮವನ್ನು ಮಾಡುವಾಗ ಫಲದ ಅಪೇಕ್ಷೆಯನ್ನು ಇಟ್ಟೇ ಮಾಡುವಂಥದ್ದು. ಒಂದು ಫಲದ ಅಪೇಕ್ಷೆ ಇರುವಾಗ ಆ ಕರ್ಮ ಪೂರ್ತಿ ಆಗ್ತದೆ. ನಾವು ಆದಷ್ಟು ಬೇಗ ಆ ಕರ್ಮವನ್ನು ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದೇ ಕರ್ಮ ಫಲ ಅಪೇಕ್ಷೆ ಇಲ್ಲ ಅಂತಿದ್ರೆ ನಾವು ಆ ಕರ್ಮವನ್ನು ಇನ್ನು ನಿಧಾನ ಮಾಡ್ತೇವೆ, ಅದು ದೀರ್ಘಸೂತ್ರಿ ಆಗ್ತದೆ. ಯಾವುದೇ ಕರ್ಮಗಳು ದೀರ್ಘಸೂತ್ರಿ ಆಗಬಾರ್ದು, ಅದು ಅವಧಿಯಲ್ಲಿಯೇ ಮುಗಿಬೇಕು. ಹಾಗೆ ಮುಗಿಸಿದರೆ ಅದಕ್ಕೆ ಇಂತಹ ಫಲ ಅಂತ ಇರ್ತದೆ. ಇಲ್ಲಿ ನಾವು ಏನು ಜ್ಞಾನ ಮತ್ತು ವಿಜ್ಞಾನವನ್ನು ಏನು ಅಧ್ಯಯನ ಮಾಡ್ತೇವೆ ಅದರ ಫಲ ಅಷ್ಟಂತಿ ದಿವ್ಯಾನು ದಿವಿ ದೇವ ಭೋಗಾನ್, ಅಂದರೆ ಸ್ವರ್ಗಲೋಕವನ್ನು ಹೊಂದುತ್ತಾರೆ. ಯಾರು ಕಾಲದಲ್ಲಿ ನಿಶ್ಚಿತ ಸಮಯದಲ್ಲಿ ಜ್ಞಾನ ಮತ್ತು ವಿಜ್ಞಾನವನ್ನು ತಿಳಿದು ಅದರ ತತ್ವವನ್ನು ಅರಿತಾರೋ ಅಂತಹವರು ಸ್ವರ್ಗಲೋಕವನ್ನು ಹೊಂದುತ್ತಾರೆ. ಹಾಗೆ ಹೊಂದಿ ಅಲ್ಲಿಯೇ ಇರ್ತಾರಾ? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಮನುಪ್ರಪನ್ನ ಗತಾಗತಂ ಕಾಮಕಾಮಾಲಭಂತೆ. ಆ ಸ್ವರ್ಗಲೋಕದಲ್ಲಿ ಇರುವಷ್ಟು ಅವರಿಗೆ ಅವರ ಪುಣ್ಯದ ಪ್ರಭಾವ ನಮಗೆ ಸ್ವರ್ಗಲೋಕಕ್ಕೆ ಹೋಗಲಿಕ್ಕೆ ಅಥವಾ ದೇವರ ಜೊತೆ ನಾವು ತಾದಾತ್ಮ್ಯವನ್ನು ಅನುಭವಿಸಲಿಕ್ಕೆ ನಮಗೆ ಪ್ರಧಾನವಾಗಿ ಬೇಕಾಗಿರುವಂಥದ್ದು ಪುಣ್ಯ. ಆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗ್ತದೆ. ಪುಣ್ಯದ ಫಲ ಕಡಿಮೆಯಾದರೆ ನಾವು ಈ ಲೋಕದಲ್ಲಿಯೇ ಮತ್ತೆ ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಜನಿಸ್ತಾ ನಮ್ಮ ಜೀವನವನ್ನು ನಾವು ಕಳೀಬೇಕಾಗ್ತದೆ. ಮುಂದೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾವು ಈ ವಾಕ್ಯವನ್ನು ಕೇಳಿಯೇ ಇರ್ತೇವೆ. ಅವರೆಲ್ಲರ ಯೋಗ ಮತ್ತು ಕ್ಷೇಮವನ್ನು ನಾನೇ ವಹಿಸಿಕೊಳ್ತೇನೆ. ಯೋಗಕ್ಷೇಮಂ ವಹಾಮ್ಯಹಂ. ಯಾರ್ದು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಯಾರು, ಯಾವ ಭಕ್ತರು ಅಥವಾ ಯಾವ ಜನರು ಅನನ್ಯ ಚಿತ್ತದಿಂದ, ಒಂದೇ ಚಿತ್ತದಿಂದ, ಒಂದೇ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸ್ತಾನೋ, ನನ್ನನ್ನು ಪೂಜಿಸ್ತಾನೋ,
ಅವರ ಯೋಗಕ್ಷೇಮ ನನಗೇ ಬಿಟ್ಟದ್ದು, ನಾನೇ ಅವರನ್ನು ನೋಡಿಕೊಳ್ತೇನೆ, ನೀವು ಬೇರೆ ಏನೂ ಆಲೋಚನೆ ಮಾಡಬೇಕು ಅಂತಿಲ್ಲ. ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಆ ತದೇಕ ಚಿತ್ತದಿಂದ ಯಾವ ಕೆಲಸವನ್ನು ಮಾಡ್ತೇವೋ ಆ ಕೆಲಸದ ಕುರಿತಾಗಿಯೇ ನಾವು ಆಲೋಚನೆಯನ್ನು ಮಾಡ್ತಾ ಆ ಕರ್ಮವನ್ನು ನಾವು ಮುಗಿಸಿದರೆ ನಮಗೆ ಅದರ ಫಲ ಸಿಕ್ಕಿಯೇ ಸಿಗ್ತದೆ. ಹೇಗೆ ಒಂದೇ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿದರೆ ಅವರ ಯೋಗಕ್ಷೇಮವನ್ನು ನಾನೇ ಸ್ವತಃ ವಹಿಸಿಕೊಳ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಾನೋ, ಹಾಗೆಯೇ ಒಂದು ಕರ್ಮ ಮಾಡುವಾಗ ಅದಕ್ಕೆ ಇಂಥದೇ ಫಲ ಅಂತ ಇರ್ತದೆ. ಆ ಫಲವನ್ನು ನಾವು ಖಂಡಿತವಾಗಿ ಗಳಿಸಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಮುಂದುವರಿಸಿ ಹೇಳ್ತಾನೆ, ಯಜಂತ್ಯವಿಧಿಪೂರ್ವಕಂ, ಯಾರು ವಿಧಾನವನ್ನು ತಿಳಿಯದೆ ಅವಿಧಿಪೂರ್ವಕಂ ನನ್ನನ್ನು ಭಜಿಸ್ತಾರೋ, ಯಜಂತಿ, ಅಂಥವರು ಅವಿಧಿಪೂರ್ವಕವಾಗಿ ಮಾಡಿದ್ರೂ ಶ್ರದ್ಧೆಯಾನ್ವಿತಾ, ಅವರು ಶ್ರದ್ಧೆಯಿಂದ ಕೂಡಿದವರು, ಅವರಿಗೆ ಆ ಕರ್ಮದಲ್ಲಿ ಶ್ರದ್ಧೆ ಉಂಟು, ಆ ಭಕ್ತಿಯಲ್ಲಿ ಶ್ರದ್ಧೆ ಉಂಟು. ನನ್ನನ್ನು ಬಿಟ್ಟು ಬೇರೆಯವರನ್ನು ಭಜಿಸಿದರೂ ಕೂಡ ಅನ್ಯದೇವತಾ ಶ್ರದ್ಧೆಯಾನ್ವಿತಾ ಭಕ್ತಾ ಅಂತಹವರು ಕೂಡ ಮಾಮೇವ ಯಜಂತಿ, ಅವರು ಕೂಡ ನನ್ನನ್ನೇ ಹೊಂದುತ್ತಾರೆ, ಅಂದರೆ ನನ್ನ ಜೊತೆಗೆ ಅವರು ಒಂದಾಗ್ತಾರೆ ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಅದಾದಮೇಲೆ ಯಾರ್ಯಾರು ಯಾವ ರೀತಿಯ ಫಲವನ್ನು ಪಡಿತಾರೆ, ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಯಾರು ಪೂಜಿಸ್ತಾರೋ ಅವರು ದೇವತಾ ಸ್ಥಾನವನ್ನು ಪಡಿತಾರೆ, ಪಿತೃಗಳನ್ನು ಯಾರು ಆರಾಧಿಸ್ತಾರೋ ಅಂತಹವರು ಪಿತೃಸ್ವರೂಪವನ್ನು ಪಡಿತಾರೆ, ಭೂತಗಳನ್ನು ಯಾರು ಭಜಿಸ್ತಾರೋ ಅವರು ಭೂತ ಸಂಘದಲ್ಲಿ ಸ್ಥಾನವನ್ನು ಪಡಿತಾರೆ, ಮತ್ತು ನನ್ನನ್ನು ಪರಮಾತ್ಮನನ್ನು ಯಾವ ಭಕ್ತರು ಸ್ಮರಿಸ್ತಾರೋ ಅಥವಾ ಅವರನ್ನು ಭಜಿಸ್ತಾರೋ ಅವರು ನನ್ನನ್ನೇ ಪಡಿತಾರೆ. ಅಂದರೆ ನಾವು ತಾದಾತ್ಮ್ಯವನ್ನು ಹೊಂದುವಾಗ ಅಲ್ಲಿ ದೇವತಾ ಸ್ವರೂಪವೋ ಅಥವಾ ಪಿತೃಸ್ವರೂಪವೋ ಅಥವಾ ಭೂತ, ಈ ಮೂರು ಸ್ವರೂಪ ಅನ್ನೋದನ್ನು ತಿಳಿಸಿ ಕೊನೆಗೆ ನನ್ನಲ್ಲಿ ಹೊಂದಲಿಕ್ಕೆ ಕೂಡ ಸಾಧ್ಯ ಅಂತ ತಿಳಿಸ್ತಾನೆ. ನನ್ನಲ್ಲಿ ತಾದಾತ್ಮ್ಯವನ್ನು ಹೊಂದಬೇಕಾದ್ರೆ, ನನ್ನನ್ನೇ ಪಡಿಬೇಕಾದ್ರೆ ಏನು ಮಾಡಬೇಕು? ನನ್ನನ್ನೇ ಭಜಿಸಬೇಕು. ಹೇಗೆ ಭಜಿಸಬೇಕು? ಹಿಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ. ಬೇರೆ ರೀತಿಯಾಗಿ ನನ್ನನ್ನೇ ಭಜಿಸ್ತಾ, ಒಂದೇ ಚಿತ್ತದಿಂದ ನನ್ನನ್ನೇ ಧ್ಯಾನಿಸ್ತಾ ಇದ್ದರೆ ಅಂಥವರು ನನ್ನನ್ನೇ ಪಡಿತಾರೆ. ಮುಂದಿನ ಶ್ಲೋಕ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. 4 ಉದಾಹರಣೆ ಕೊಡ್ತಾನೆ. ಪತ್ರಂ, ಪುಷ್ಪಂ, ಫಲಂ, ತೋಯಂ. ಒಂದು ಪತ್ರವನ್ನು ಅಥವಾ ಪುಷ್ಪವನ್ನು ಅಥವಾ ಒಂದು ಸಣ್ಣ ಹಣ್ಣನ್ನು ಅಥವಾ ತೋಯಂ ಅಂದರೆ ನೀರು ಇದನ್ನು ನನಗೆ ಯಾರು ಅತ್ಯಂತ ಭಕ್ತಿಪೂರ್ವಕವಾಗಿ ಸಮರ್ಪಿಸ್ತಾರೋ ಅಂತಹವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ತೇನೆ, ಅಂತಹವರ ಜೊತೆ ನಾನು ಸರ್ವದಾ ಇದ್ದೇನೆ. ಈ 4ಕ್ಕೆ 4 ಉದಾಹರಣೆಗಳು. ಪತ್ರಂ ಅನ್ನೋದಕ್ಕೆ ದ್ರೌಪದಿಯ ಉದಾಹರಣೆಯನ್ನು ನಾವು ಗಮನಿಸ್ಬೋದು. ಪಾಂಡವರು ವನವಾಸದಲ್ಲಿದ್ದಾಗ ಆ ದ್ರೌಪದಿಯ ಬಳಿ ಇರುವಂತಹ ಅಕ್ಷಯ ಪಾತ್ರೆಯಿಂದ ಅವರು ಅವರ ಆಶ್ರಮಕ್ಕೆ ಯಾರು ಬರ್ತಾ ಇದ್ರೋ ಅವರೆಲ್ಲರಿಗೂ ಊಟೋಪಚಾರವನ್ನು ಕೊಡ್ತಿರ್ತಾಳೆ, ಬಂದವರ ಹಸಿವನ್ನು ನೀಗಿಸಿ ಕಳಿಸ್ತಾ ಇರ್ತಾಳೆ. ದುರ್ಯೋಧನನಿಗೆ ಇದರ ಬಗ್ಗೆ ಹೊಟ್ಟೆ ಕಿಚ್ಚುಂಟಾಗಿ ದೂರ್ವಾಸ ಮುನಿಗಳು, ಯಾರು ಅತ್ಯಂತ ಶೀಘ್ರಕೋಪಿ ಅಂತ ನಾವು ಕರಿತೇವೋ ಅವರ ಬಳಿಗೆ ತೆರಳಿ ಅವರಿಗೆ ದುರ್ಯೋಧನ ತಿಳಿಸ್ತಾನೆ, ನೀವು ನಿಮ್ಮ 10,000 ಶಿಷ್ಯರುಗಳನ್ನು ಕರೆದುಕೊಂಡು ಅರಣ್ಯಕ್ಕೆ ಹೋಗಬೇಕು. ಅದು ಯಾವಾಗ ಹೋಗಬೇಕು ಅಂತ ಕೇಳಿದರೆ, ಪಾಂಡವರು ಮತ್ತು ಆಶ್ರಮವಾಸಿಗಳೆಲ್ಲರೂ ಊಟ ಆದ ಮೇಲೆ, ದ್ರೌಪದಿಯ ಊಟ ಆದ ಮೇಲೆ, ಅವಳು ಯಾವ ಸಮಯದಲ್ಲಿ ವಿಶ್ರಾಂತಿಯನ್ನು ಸ್ವೀಕರಿಸ್ತಾಳೋ ಆ ಸಮಯಕ್ಕೆ ನೀವು ಅಲ್ಲಿಗೆ ಹೋಗಬೇಕು ಅಂತ ದೂರ್ವಾಸ ಮುನಿಗಳಿಗೆ ದುರ್ಯೋಧನ ಆಜ್ಞಾಪಿಸ್ತಾನೆ. ರಾಜಾಜ್ಞೆ ಪಾಲಿಸಲೇಬೇಕು. ಎಷ್ಟೇ ಶೀಘ್ರಕೋಪಿಗಳಾಗಿದ್ದರೂ ಕೂಡ ರಾಜನ ಆಜ್ಞೆಯನ್ನು ಮೀರುವ ಹಾಗಿಲ್ಲ. ಹಾಗಾಗಿ ಯಾವುದೋ ಒಂದು ದಿವಸದಲ್ಲಿ ದೂರ್ವಾಸ ಮುನಿಗಳು ಯಾವ ಸಮಯದಲ್ಲಿ ಹೋಗಬೇಕು ಅಂತ ದುರ್ಯೋಧನ ಆಜ್ಞೆಯನ್ನು ಕೊಟ್ಟಿದ್ನೋ ಆ ಸಮಯಕ್ಕೆ ಪಾಂಡವರಿರುವ ಆಶ್ರಮಕ್ಕೆ ಬರ್ತಾನೆ.
ಬಂದಂತಹ ಅವರನ್ನು ಪಾಂಡವರಾದಿಗಳು ಎಲ್ಲರೂ ಕೂಡ ಸ್ವಾಗತಿಸಿ ಅವರನ್ನು ಪಕ್ಕದಲ್ಲಿ ಹರಿತಾ ಇರುವಂತಹ ನದಿಯ ಬಳಿಗೆ ನಿಮ್ಮ ಪಾದ ಪ್ರಕ್ಷಾಳನಗಳನ್ನು ಅಥವಾ ನಿಮ್ಮ ಸ್ನಾನ ಶೌಚಗಳನ್ನು ಮುಗಿಸಿಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಹಾಗೆ ಹೋದವರಿಗೆ ಇಲ್ಲಿ ಊಟ ಉಪಚಾರಕ್ಕೆ ವ್ಯವಸ್ಥೆ ಇರೋದಿಲ್ಲ. ಯಾಕೆಂತ ಕೇಳಿದ್ರೆ ಆ ಅಕ್ಷಯ ಪಾತ್ರೆ ಅನ್ನುವಂಥದ್ದು ಆ ದಿವಸದ ಊಟ ಆದ ಮೇಲೆ ಅದನ್ನು ಮತ್ತೆ ಮಗುಚಿ ಇಟ್ಟ ಮೇಲೆ ಅದರಲ್ಲಿ ಮತ್ತೆ ಆ ದಿವಸಕ್ಕೆ ಆಹಾರ ಸಿಗುವುದಿಲ್ಲ. ಅದು ದ್ರೌಪದಿಗೆ ಗೊತ್ತಿರ್ತದೆ. ಹಾಗಾಗಿ ದ್ರೌಪದಿ ಏನು ಮಾಡ್ತಾಳೆ, ಒಂದೇ ಧ್ಯಾನ, ಕೃಷ್ಣನನ್ನು ಧ್ಯಾನಿಸ್ತಾನೆ. ಕೃಷ್ಣ ರಾಧೆಯ ಜೊತೆಗೆ ಇರ್ತಾನೆ. ಅವನಿಗೆ ದ್ರೌಪದಿ ತನ್ನ ತಂಗಿಯ ಕೂಗು ಕೇಳಿಸ್ತದೆ. ಕೂಡಲೇ ಅಲ್ಲಿಗೆ ಬರ್ತಾನೆ. ಬಂದವನೇ, ನಾನು ಇಷ್ಟು ಬೇಗ ಬಂದಿದ್ದೇನೆ ಅಲ್ಲಿಂದ, ನನಗೆ ಹಸಿವಾಗ್ತಾ ಉಂಟು, ನನಗೆ ಆಹಾರವನ್ನು ಕೊಡು ಅಂತ ಕೇಳ್ತಾನೆ. ಮೊದಲೇ ದ್ರೌಪದಿಗೆ ಇಲ್ಲಿ ಅಷ್ಟು 10,000 ಜನ ಬಂದಿದ್ದಾರೆ, ಅವರಿಗೆ ಊಟದ ಉಪಚಾರದ ವ್ಯವಸ್ಥೆಯನ್ನು ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಕಂಗೆಟ್ಟಿರುವಂತಹ ಸಂದರ್ಭದಲ್ಲಿ ಏನಾದರೂ ಉಪಾಯವನ್ನು ಕೊಡಬಹುದು ಅಂತ ಕೃಷ್ಣನನ್ನು ಕರೆದ್ರೆ ಅವನೇ ನನಗೆ ಊಟವನ್ನು ಕೊಡು ಅಂತ ಕೇಳ್ತಿದ್ದಾನೆ. ಆಗ ದ್ರೌಪದಿ ಹೇಳ್ತಾಳೆ, ಊಟವನ್ನು ಕೊಡಲಿಕ್ಕೆ ಅಕ್ಷಯ ಪಾತ್ರೆಯನ್ನು ಮಗುಚಿಟ್ಟಾಗಿದೆ, ಅದರಲ್ಲಿ ಏನೂ ಇಲ್ಲ. ಆದರೂ ಕೃಷ್ಣ ಬಿಡುವುದಿಲ್ಲ. ಅಕ್ಷಯ ಪಾತ್ರೆಯನ್ನು ತಗೊಂಡು ಬಾ ಅಂತ ಕೇಳ್ತಾನೆ. ದ್ರೌಪದಿ ಒಪ್ಪುವುದಿಲ್ಲ, ಅದರಲ್ಲಿ ಏನೂ ಇಲ್ಲ, ಅದರಲ್ಲಿ ಅದನ್ನು ಮಗುಚಿಟ್ಟಾಗಿದೆ, ಅದರಲ್ಲಿ ಏನೂ ಊಟ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಕೃಷ್ಣ ಒಂದೇ ಒತ್ತಾಯ, ನನಗೆ ಹಸಿವಾಗ್ತಾ ಉಂಟು, ಮೊದಲು ನನ್ನ ಹೊಟ್ಟೆಯನ್ನು ತುಂಬಿಸು, ಆಮೇಲೆ ನಿನಗೆ ಬೇಕಾದಂತಹ ಉಪಾಯವನ್ನು ನಾನು ತಿಳಿಸ್ತೇನೆ ಅಂತ ಹೇಳ್ತಾನೆ. ಎಷ್ಟು ಹೇಳಿದರೂ ಕೇಳದೇ ಇರುವಾಗ ದ್ರೌಪದಿಗೆ ಬೇರೆ ಮಾರ್ಗ ಇಲ್ಲ. ಅಕ್ಷಯ ಪಾತ್ರೆಯನ್ನು ತಗೊಂಡು ಬರ್ತಾಳೆ. ತಗೊಂಡು ಬಂದು ಕೃಷ್ಣನ ಕೈಗೆ ಒಪ್ಪಿಸ್ತಾಳೆ. ಕೃಷ್ಣ ನೋಡ್ತಾನೆ, ಏನೂ ಕಾಣುವುದಿಲ್ಲ. ಮತ್ತೂ ಸೂಕ್ಷ್ಮವಾಗಿ ನೋಡ್ತಾನೆ. ಅದರಲ್ಲಿ ಒಂದು ಎಲೆ ಸಿಗ್ತದೆ, ಒಂದು ಪತ್ರಂ. ಸೂಕ್ಷ್ಮವಾಗಿ ನೋಡಿದಾಗ ಆ ಪತ್ರ ದ್ರೌಪದಿಯ ಕಣ್ಣಿಗೆ ಕಾಣದೇ ಇರುವಂತಹ ಪತ್ರ ಕೃಷ್ಣನ ಕಣ್ಣಿಗೆ ಕಾಣಿಸ್ತಿದೆ. ಅದೇ ಪತ್ರವನ್ನು ಸ್ವತಃ ಶ್ರೀಕೃಷ್ಣನೇ ಆ ಅಕ್ಷಯ ಪಾತ್ರೆಯಿಂದ ತೆಗೆದು ಅವನದನ್ನು ಸೇವಿಸ್ತಾನೆ. ಅಕ್ಷಯ ಪಾತ್ರೆಯಿಂದ ಅವನು ಆ ಎಲೆಯನ್ನು ಸ್ವೀಕರಿಸಿದಾಗ ಅವನ ಹೊಟ್ಟೆ ಪೂರ್ಣಗೊಳ್ತದೆ. ನದಿಯಲ್ಲಿ ಸ್ನಾನ ಸಂಧ್ಯಾವಂದನೆ ಮುಗಿಸಲಿಕ್ಕೆ ಹೋದಂತಹ ಎಲ್ಲ ದೂರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರುಗಳೆಲ್ಲರಿಗೂ ಕೂಡ ಆ ನದಿಯಿಂದ ಮೇಲೆ ಬರುವಾಗ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲ್ಲಿ ಭಾವ ಉಂಟಾಗ್ತದೆ. ಅಂದರೆ ಕೃಷ್ಣ ಇಲ್ಲಿದ್ದುಕೊಂಡು ಯಾರು ಇವರಿಗೆ ತೊಂದರೆಯನ್ನು ಮಾಡಲಿಕ್ಕೆ ಬಂದಿದ್ದಾನೋ ಅವರಿಗೆ ಶ್ರೀಕೃಷ್ಣ ಸ್ವತಃ ಪಾಠವನ್ನು ಕಲಿಸಿದ್ದಾನೆ. ಅವರೆಲ್ಲರಿಗೂ ನದಿಯಿಂದ ಮೇಲೆ ಬರುವಾಗ ತೇಗುಗಳು ಬರುವಂಥದ್ದು, ಹೊಟ್ಟೆ ತುಂಬಿದಾಗ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಈ ರೀತಿಯಾದಂತಹ ಭಾವನೆಗಳುಂಟಾಗಿ ಅವರೆಲ್ಲರೂ ಕೂಡ ನಾವಿನ್ನೂ ಇಲ್ಲಿ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಬ್ಬೊಬ್ಬರೇ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾರೆ. ಹಾಗೆಯೇ ದೂರ್ವಾಸ ಮುನಿಗಳು ಕೂಡ ಅವರ ಬಂದ ದಾರಿಗೆ ಮಾರ್ಗ ಇಲ್ಲ ಅಂತ ಹೋಗ್ತಾರೆ. ನಮಗೆ ಇಲ್ಲಿ ಕಾಣುವಂಥದ್ದು ಆ ಒಂದು ಪತ್ರ ಯಾವ ರೀತಿಯಾಗಿ ಕೃಷ್ಣನ ಮೇಲಿನ ಭಕ್ತಿ, ದ್ರೌಪದಿಗೆ ಕೃಷ್ಣನ ಮೇಲಿದ್ದಂತಹ ಭಕ್ತಿ, ಕೃಷ್ಣನಿಗೆ ದ್ರೌಪದಿಯ ಮೇಲಿದ್ದಂತಹ ಒಂದು ಪ್ರೀತಿ, ಇದರ ಮೂಲಕ ನಾವು ತಿಳ್ಕೊಳ್ಬೋದು. ಎರಡನೇದು ಪುಷ್ಪಂ. ಗಜೇಂದ್ರ ಮೋಕ್ಷನ ಕಥೆ ನಮಗೆ ಗೊತ್ತೇ ಉಂಟು. ಗಜೇಂದ್ರ ನದಿಯಲ್ಲಿ ಇಳಿದಾಗ ಹೇಗೆ ಮೊಸಳೆ ಮಕರ ಬಂದು ಕಾಲನ್ನು ಹಿಡಿದು ಇಳಿತೋ ಆಗ ಗಜೇಂದ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಪ್ರಾರ್ಥನೆಯನ್ನು ಮಾಡುವಾಗ ವಿಷ್ಣು ಬರ್ತಾನೆ. ಬಂದಂತಹ ವಿಷ್ಣುವಿಗೆ ಗಜೇಂದ್ರ ಅದೇ ನದಿಯಲ್ಲಿ ಅಥವಾ ಒಂದು ಕೆಸರಿನ ಕೊಳದಲ್ಲಿದ್ದಂತಹ ಕಮಲದ ಪುಷ್ಪವನ್ನು ತೆಗೆದು ತನ್ನ ಸೊಂಡಿಲಿನಿಂದ ಕಿತ್ತು ಅದನ್ನು ಆಕಾಶದಲ್ಲಿ ಗರುಡ ವಾಹನನಾಗಿ ಬರ್ತಾ ಇದ್ದಂತಹ ಕೃಷ್ಣನಿಗೆ ಆ ಕಮಲದ ಪುಷ್ಪದಿಂದ ಅರ್ಚನೆಯನ್ನು ಮಾಡ್ತಾನೆ. ಅದರಿಂದ ಸಂತೋಷಗೊಂಡಂತಹ ವಿಷ್ಣು ಮಕರನನ್ನು ಸಂಹರಿಸಿ ಗಜೇಂದ್ರನನ್ನು ಮೊಸಳೆಯ ಬಾಯಿಯಿಂದ ಬಿಡುಗಡೆ ಮಾಡ್ತಾರೆ. ಈ ರೀತಿ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತೇವೋ ಅದಕ್ಕೆ ತಕ್ಕುದಾಗಿ ಆಯಾಯ ಸಂದರ್ಭಗಳಲ್ಲಿ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಪತ್ರಂ ಪುಷ್ಪಂ ಫಲಂ. ರಾಮಾಯಣ ಕಾಲದ ಶಬರಿಯ ಕತೆ. ರಾಮ ವನವಾಸದಲ್ಲಿರುವಾಗ ಶಬರಿಯ ಆಶ್ರಮಕ್ಕೆ ಬಂದಂತಹ ಸಮಯದಲ್ಲಿ ಅಲ್ಲಿ ಕೊಡಲಿಕ್ಕೆ ಬೇರೆ ಏನೂ ಇಲ್ಲದೇ ಇರುವಾಗ ತಾನೇ ಸ್ವತಃ ಕಚ್ಚಿ ತಿಂದು ಇಟ್ಟಂತಹ ಹಣ್ಣನ್ನು ರಾಮನಿಗೆ ನೈವೇದ್ಯವಾಗಿ ಸಮರ್ಪಿಸ್ತಾಳೆ. ಅದು ಫಲ ಸಮರ್ಪಣೆ. ರಾಮ ಅದನ್ನು ಯಾವುದೇ ರೀತಿಯಾದಂತಹ ಅಸಹ್ಯ ಪಡದೆ ಶ್ರದ್ಧೆಯಿಂದ ಭಕ್ತಿಯಿಂದ ಕೊಟ್ಟಂತಹ ಆ ಫಲವನ್ನು ತಾನು ಸ್ವೀಕರಿಸ್ತಾನೆ, ಶಬರಿಯನ್ನು ಉದ್ಧರಿಸ್ತಾನೆ. ತೋಯಂ. ನಾಲ್ಕನೇದು ರಂತಿದೇವ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಅವನು ಶ್ರದ್ಧಾಳು, ಭಕ್ತಿಮಾನ,
ಧಾರ್ಮಿಕ ವಿಚಾರದಲ್ಲಿ ತುಂಬ ಆಚರಣೆಯನ್ನು ಮಾಡ್ತಾ ಇರುವಂಥವನು. ಒಂದು ದಿವಸ ಅವನು ಅನೇಕ ದಿನಗಳ ಕಾಲ ಉಪವಾಸವನ್ನು ಮಾಡಿದ, ಯಾವುದೋ ವ್ರತವನ್ನು ಹಿಡಿದಿದ್ದ. ಆ ವ್ರತವನ್ನು 48 ದಿವಸಗಳ ಕಾಲ ವ್ರತ, ಅನ್ನ ನೀರು ಆಹಾರ ಎಲ್ಲವನ್ನು ಬಿಟ್ಟಿರ್ತಾನೆ. 48 ದಿವಸಗಳ ಕಾಲ ಏನೂ ಇರೋದಿಲ್ಲ ಹೊಟ್ಟೆಯಲ್ಲಿ ತಿನ್ನಲಿಕ್ಕೆ. 49ನೇ ದಿವಸ ವ್ರತವನ್ನು ವಿಸರ್ಜಿಸುವ ದಿವಸ. ಆ ದಿವಸ ಅವನಿಗೆ ಸ್ವಲ್ಪ ಆಹಾರ ಮತ್ತು ನೀರು ಸಿಗ್ತದೆ. ಅದನ್ನು ಸ್ವೀಕಾರ ಮಾಡಬೇಕು, ದೇವರಿಗೆ ಅರ್ಪಿಸಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ, ಮತ್ತೊಬ್ಬ ನಾಯಿಯನ್ನು ಓಡಿಸ್ತಾ ಒಬ್ಬ ವ್ಯಕ್ತಿ ಬರ್ತಾನೆ. ಅವರೆಲ್ಲರಿಗೂ ತನ್ನ ಬಳಿ, ಅವರಿಗೂ ಕೂಡ ಏನೂ ಹೊಟ್ಟೆಯಲ್ಲಿ ಏನು ಇರುವುದಿಲ್ಲ, ಹಸಿವಾಗಿರ್ತದೆ. ನಮಗೆ ನಿಮ್ಮಲ್ಲಿರುವ ಆಹಾರವನ್ನು ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ. 48 ದಿವಸ ವ್ರತವನ್ನು ಮಾಡಿ ಹಸಿವಿದ್ರೂ ಕೂಡ ತನ್ನಲ್ಲಿರೋದು ಸ್ವಲ್ಪ, ಅದೆಲ್ಲವೂ ನನಗೆ ಬೇಕಾಗ್ತದೆ, ಆದರೆ ನಾನು ಅದನ್ನು ಯಾರು ನನ್ನ ಬಳಿ ಆರ್ತರಾಗಿ ಬರ್ತಾರೋ ಅಂಥವರಿಗೆ ಅವನು ಕೊಡ್ತಾನೆ. ಕೊನೆಗೆ ಅಲ್ಲಿ ಏನೂ ಉಳಿಯುವುದಿಲ್ಲ. ಅವನಲ್ಲಿದ್ದಂಥ ಆಹಾರವೂ ಖಾಲಿಯಾಗ್ತದೆ, ಸ್ವಲ್ಪ ನೀರು ಉಳಿತದೆ. ಆ ನೀರನ್ನು ಯಾವುದೋ ಒಬ್ಬ ಭಿಕ್ಷುಕವನ್ನು ಕೇಳ್ತಾನೆ, ನನಗೆ ನೀರು ಕೊಡಿ ಅಂತ. ಆ ನೀರನ್ನು ಕೂಡ ಕೊಡ್ತಾನೆ. ಈ ರೀತಿಯಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ರೀತಿಯಾಗಿ ಅಲ್ಲಿ ಭಿಕ್ಷುಕ ಅಥವಾ ಬೇರೆ ಬೇರೆ ರೂಪಗಳಲ್ಲಿ ಬಂದಿರುವಂಥವರು ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರೇ, ತ್ರಿಮೂರ್ತಿಗಳೇ ಸಾಕ್ಷಾತ್ ರಂತಿದೇವನನ್ನು ಪರೀಕ್ಷಿಸಲಿಕ್ಕೆ ಅಲ್ಲಿಗೆ ಬಂದಿರ್ತಾರೆ. ಇವನ ಭಕ್ತಿಯನ್ನು ಮೆಚ್ಚಿ, ಇವನ ಏಕನಿಷ್ಠೆಯನ್ನು ಮೆಚ್ಚಿದಂತಹ ಆ 3 ಜನರು ಅವನ ಮುಂದೆ ಪ್ರತ್ಯಕ್ಷರಾಗ್ತಾರೆ. ಅವನಿಗೆ ವರವನ್ನು ಕರುಣಿಸ್ತಾರೆ. ಈ ರೀತಿಯಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ, ನನಗೆ ಭಕ್ತಿಯಿಂದ ಯಾರು ಸಮರ್ಪಿಸ್ತಾರೋ ತದಹಂ ಭಕ್ತಿಪಹೃತಂ, ಆ ಭಕ್ತಿಯಿಂದ ಸ್ವೀಕರಿಸಿದಂಥದ್ದನ್ನು ನಾನು ಪ್ರಯತಾತ್ಮನಃ, ಯಾರ ಅಂತಃಕರಣ ಶುದ್ಧವಾಗಿದೆಯೋ ಅವನನ್ನು ಪ್ರಯತಾತ್ಮ ಅಂತ ಕರೀತಾರೆ. ಪ್ರಯತಾತ್ಮ, ನಾವು ಶಬ್ದವನ್ನು ಉಚ್ಚಾರಣೆ ಮಾಡುವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಅದು ಪ್ರೇತಾತ್ಮ ಅಂತ ಆಗ್ತದೆ. ಹಾಗಾಗಿ ಪ್ರಯತಾತ್ಮ, ಯಾರ ಅಂತಃಕರಣ ಅತ್ಯಂತ ಶುದ್ಧವಾಗಿದೆಯೋ ಅಂಥವರನ್ನು ಪ್ರಯತಾತ್ಮ ಅಂತ ಕರೆಯುವಂಥದ್ದು. ಪ್ರಯತಾತ್ಮನಃ, ಅಂತಹ ಶುದ್ಧ ಭಕ್ತಿಯಿಂದ, ಶುದ್ಧ ಅಂತಃಕರಣದಿಂದ ನನಗೆ ಯಾರು ಏನೇ ಸ್ವಲ್ಪ ಕೊಟ್ಟರೂ ಕೂಡ ಅದನ್ನು ನಾನು ಸ್ವೀಕರಿಸ್ತೇನೆ, ಅಂತಹವರನ್ನು ನಾನು ಉದ್ಧರಿಸ್ತೇನೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಈ 4 ನಾವು ಭಕ್ತಿಯಿಂದ ಏನು ಸಮರ್ಪಿಸ್ತೇವೆ ಅದರ ದೃಷ್ಟಾಂತದ ಮೂಲಕ ತಿಳಿಸ್ತಾನೆ. ಮತ್ತು ಸಮರ್ಪಣೆ ಮಾಡುವಾಗ ಹೇಗೆ ಮಾಡಬೇಕು, ಯಾವ ಭಾವನೆ ಇರಬೇಕು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನು ಏನನ್ನು ಮಾಡ್ತಿ, ನೀನು ಏನನ್ನು ಭೋಜಿಸ್ತಿ, ಏನನ್ನು ಊಟ ಮಾಡ್ತಿ, ಏನನ್ನು ಹವಿಸ್ಸಿನ ರೂಪದಲ್ಲಿ ಯಜ್ಞಕ್ಕೆ ಕೊಡ್ತಿ, ಅದೆಲ್ಲವೂ, ಮತ್ತು ಏನು ತಪಸ್ಸನ್ನು ಮಾಡ್ತಿ, ಏನನ್ನು ಧ್ಯಾನಿಸ್ತಿ, ಅದೆಲ್ಲವನ್ನು ಮದರ್ಪಣಂ ನನಗೇ ಅರ್ಪಿಸು. ಅಲ್ಲಿ ಎರಡನೆಯ ಭಾವನೆ ಇರಲೇಬಾರದು. ಒಂದೇ ಭಾವದಿಂದ ನನ್ನನ್ನೇ ಧ್ಯಾನಿಸ್ತಾ ನೀನು ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾನೆ. ಈ ರೀತಿಯಾಗಿ ಮಾಡಿದರೆ ಅವನು ಎಲ್ಲ ಕರ್ಮಬಂಧನಗಳಿಂದ ಮೋಕ್ಷಿತನಾಗಿ ಅವನು ಮಾಡಿದಂತಹ ಅವನ ಕರ್ಮಕ್ಕನುಗುಣವಾಗಿ ಶುಭ ಅಶುಭ ಫಲಗಳನ್ನು ಭುಂಜಿಸ್ತಾನೆ. ಅದು ಶುಭವಾಗಿದ್ದರೆ ನನ್ನನ್ನೇ ಭಜಿಸ್ತಾನೆ, ಅಶುಭವಾಗಿದ್ದರೆ ಈ ಲೋಕದಲ್ಲಿಯೇ ಮತ್ತೆ ಪುನಃ ಜನ್ಮಿಸಿ ಜೀವಿಸಿ ಅಲ್ಲಿ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಅವನು ನನ್ನನ್ನು ಹೊಂದುತ್ತಾನೆ. ವಿಮುಕ್ತ ಸನ್ಯಾಸ ಯೋಗಯುಕ್ತಾತ್ಮ, ಎಲ್ಲದರಿಂದ ಬಿಡುಗಡೆ ಹೊಂದಿದವನಾಗಿ ಮಾಮುಪೈಷ್ಯಸಿ, ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ತಿಳಿಸ್ತಾನೆ. ಇದು ಒಂದು ವಿಭಾಗ ಆದರೆ, ಯಾರು ಶ್ರದ್ಧೆಯಿಂದ ಭಜಿಸ್ತಾರೋ ಅವರ ವಿಭಾಗ. ಆದರೆ ಯಾರಿಗೆ ಶ್ರದ್ಧೆ ಇಲ್ಲ ಅವರು ಕೂಡ ಮೋಕ್ಷವನ್ನು ಪಡಿಬೋದಾ ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಶ್ರೀಕೃಷ್ಣನೇ ಉತ್ತರವನ್ನು ಕೊಡ್ತಾರೆ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಪಿಚೇತ್ ಸುದುರಾಚಾರ, ಸುದುರಾಚಾರ, ಅಲ್ಲಿ 2 ಪದವು ಉಂಟು, ದುರಾಚಾರಿ ಸುದುರಾಚಾರ, 2 ರೀತಿಯಂತಹ ಉಪಸರ್ಗವನ್ನು ಹಾಕಿದ್ದಾರೆ. ಅವನು ಒಳ್ಳೆಯ ದುರಾಚಾರಿ ಅಂತ ಅರ್ಥ. ಹಾಗಾದರೆ ದುರಾಚಾರಿ ಅನ್ನೋ ಪದಕ್ಕೆ ಒಂದು ದುಷ್ಟ ಕೆಲಸವನ್ನು ಮಾಡುವಂಥ ಅರ್ಥ. ಸುದುರಾಚಾರಿ ಅಂದರೆ ಒಳ್ಳೆಯ ಕೆಲಸದಲ್ಲಿ ಕೆಟ್ಟ ಕೆಲಸದಲ್ಲಿ ಒಳ್ಳೆಯದು ಅಂತ. ಅದನ್ನು ನಾವು ವಿಮರ್ಶೆ ಮಾಡಬೇಕು, ಹೇಗೆ ಕೆಟ್ಟ ಕೆಲಸದಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು ಅಂತ.
ಅಂತಹವರೂ ಕೂಡ ನನ್ನನ್ನು ಅನನ್ಯ ಭಾಗ್ ಒಂದೇ ಚಿತ್ತದಿಂದ ನನ್ನನ್ನು ಭಜಿಸ್ತಾರೋ ಅವರನ್ನು ಸಾಧು ಅಂತ ಭಾವಿಸಬೇಕು, ಅವರು ಒಳ್ಳೆಯವರು ಅಂತ ಭಾವಿಸಬೇಕು. ಮತ್ತು ಅವರು ಮಾಡುವಂತಹ ಕೆಲಸದಿಂದ ಅವರು ಕೊನೆಗೆ ನನ್ನನ್ನೇ ಹೊಂದುತ್ತಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಲಾಸ್ಟ್ ಲೈನ್, ನಮೇ ಭಕ್ತಃ ಪ್ರಣಶ್ಯತಿ. ನನ್ನ ಭಕ್ತರಾದವರು ಯಾರೂ ಕೂಡ ನಾಶವನ್ನು ಹೊಂದುವುದಿಲ್ಲ, ಅವರಿಗೆ ಅಂತ್ಯ ಇಲ್ಲ. ಅಂದರೆ ಇಲ್ಲಿ ಇರುವಂತಹ ಭಕ್ತರ ಜೀವ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವಂಥದ್ದು ಜೀವ. ಆ ಜೀವ ಅಥವಾ ಅವನ ದೇಹ ಅವಸಾನ ಆದಾಗ ಆ ಜೀವ ಎಲ್ಲಿ ಹೋಗ್ತದೆ ಅಂತ ಕೇಳಿದರೆ ಅದು ಪರಮಾತ್ಮನ ಜೊತೆ ಐಕ್ಯವಾಗಲಿಕ್ಕೆ ಇರುವಂಥದ್ದು. ಅದನ್ನೇ ಅದ್ವೈತ ಅಂತ ಕರಿತೇವೆ. ಜೀವ ಪರಮಾತ್ಮನೋ ಅಭೇದ. ಕೃಷ್ಣ ಅದನ್ನೇ ಹೇಳ್ತಾನೆ, ನಮೇ ಭಕ್ತಃ ಪ್ರಣಶ್ಯತಿ. ಅವನು ನಾಶ ಹೊಂದೋದಿಲ್ಲ, ಆ ಜೀವ ನಾಶ ಆಗೋದಿಲ್ಲ, ಬದಲಾಗಿ ಅವನು ನನ್ನನ್ನೇ ಪಡಿತಾನೆ. ಶಶ್ವತ್ ಶಾಂತಿಂ ನಿಗಚ್ಚತಿ. ಹಾಗಾಗಿ ನಾವು ಮಾಡುವಂತಹ ಕೆಲಸ ಒಂದೇ ಭಾವದಿಂದ ಒಂದೇ ಗುರಿಯಿಂದ ಮಾಡಿದರೆ ಅದಕ್ಕೆ ತಕ್ಕುದಾದಂತಹ ಫಲವನ್ನು ನಾವು ಅನುಭವಿಸ್ತೇವೆ. ಅದು ಯಾವುದೇ ರೀತಿಯಲ್ಲಿರ್ಬೋದು. ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರಿಂದ ಒಳ್ಳೆಯ ಫಲವನ್ನು ಗಳಿಸಿಕೊಂಡು ಮುಂದೆ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡು ತನ್ನ ಮೂಲಕ ಸಮಾಜ ಸೇವೆಯನ್ನು ಮಾಡ್ತಾ ಒಳ್ಳೆಯ ಕೀರ್ತಿಯನ್ನು ಕೂಡ ಗಳಿಸ್ತಾ ನಾವು ನಮ್ಮ ಜೀವನವನ್ನು ಉತ್ತುಂಗಕ್ಕೇರಿಸುವ ಹಾಗೆ ಭಕ್ತಿಯಿಂದನೂ ಕೂಡ ನಮ್ಮ ಜೀವನವನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಭಕ್ತಿ ಅಂತ ಹೇಳುವಾಗ ಅಲ್ಲಿ 9 ವಿಧದ ಭಕ್ತಿ ವಿಷಯ ಬರ್ತದೆ. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ಇನ್ನೊಂದು 2-3 ಬರ್ತದೆ ಒಟ್ಟಿಗೆ. ಅರ್ಚನಂ, ವಂದನಂ, ದಾಸ್ಯಂ, ಆತ್ಮನಿವೇದನಂ ಅಂತ. ದಾಸ್ಯಂ, ಆತ್ಮನಿವೇದನಂ. ಈ ರೀತಿ 9 ವಿಧದ ಭಕ್ತಿಯ ಮೂಲಕವೂ 9 ವಿಧದಲ್ಲಿ 9 ವಿಧವನ್ನು ಕೂಡ ಪಾಲಿಸಬೇಕು ಅಂತಲ್ಲ, ಯಾವುದಾದ್ರೂ ಒಂದಿದ್ರೆ ಸಾಕಾಗ್ತದೆ. ಅನನ್ಯಾಶ್ಚಿಂತಯಂತೋ ಮಾಂ, ಅದು ಅರ್ಚನೆ ಇರ್ಬೋದು, ವಿಷ್ಣುವಿನ ಸ್ಮರಣೆಯನ್ನು ಮಾಡೋದಿರ್ಬೋದು, ಅವನ ಪಾದವನ್ನು ಸೇವಿಸೋದಿರ್ಬೋದು, ಪಾದ ಪೂಜೆಯನ್ನು ಮಾಡೋದಿರ್ಬೋದು, ವಂದಿಸುವಂಥದ್ದಿರ್ಬೋದು. ಈ ರೀತಿಯಾಗಿ ಆ 9 ವಿಧದ ಭಕ್ತಿಗಳಲ್ಲಿ ಹೇಳಿದಂತಹ ಒಂದು ಅಂಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ತದೇಕ ಚಿತ್ತದಿಂದ, ಒಂದೇ ವೃತ್ತಿಯಿಂದ, ಒಂದೇ ಧ್ಯಾನದಿಂದ ಮಾಡಿದರೆ ನಮಗೆ ಒಳ್ಳೆಯ ಗತಿ ಲಭಿಸಲಿಕ್ಕೆ ಸಾಧ್ಯ. ಕೊನೆಗೆ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾಭವ ಮದ್ಭಕ್ತ ಅಂದರೆ ಎಲ್ಲವನ್ನ ನನ್ನಲ್ಲಿ ನನ್ನದೇ ಅನ್ನುವ ದೃಷ್ಟಿಯಿಂದ ಶ್ರೀಕೃಷ್ಣ ಹೇಳ್ತಾನೆ, ನನ್ನಲ್ಲಿ ಮನಸ್ಸುಳ್ಳವನಾಗಿ, ನನ್ನ ಭಕ್ತನಾಗಿ, ನನ್ನನ್ನು ಪೂಜಿಸುವವನಾಗಿ, ನನ್ನನ್ನೇ ನಮಸ್ಕರಿಸು. ಈ ರೀತಿಯಾಗಿ ಆತ್ಮವನ್ನು ನನ್ನಲ್ಲಿ ನಿಯುಕ್ತಗೊಳಿಸಿ, ನಿನ್ನಲ್ಲಿರುವಂತಹ ಜೀವಾತ್ಮನನ್ನು ನನ್ನಲ್ಲಿ ಒಂದುಗೂಡಿಸಿ, ಐಕ್ಯಗೊಳಿಸಿ, ನನ್ನಲ್ಲಿಯೇ ನೀನು ನನ್ನನ್ನೇ ನೀನು ಹೊಂದು. ಅಂದರೆ ನಿನ್ನ ಯಾತ್ರೆ, ನಿನ್ನ ಜೀವದ ಯಾತ್ರೆ ನನ್ನೆಡೆಗೆ ಬರಲಿ. ಹಾಗೆ ಬಂದಾಗ ನೀನು, ಜೀವ, ಪರಮಾತ್ಮ ಎರಡೂ ಕೂಡ ಒಂದಾಗ್ತದೆ. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಮತ್ಪರಾಯಣ ಅಂದರೆ ನನ್ನೊಡನೆ ನಿನ್ನ ಜೀವವೂ ಕೂಡ ಒಂದಾಗಿ ಅದು ಅದ್ವೈತ ಸಿದ್ಧಿಯಾಗ್ತದೆ. ಈ ರೀತಿಯಾಗಿ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಜ್ಞಾನ ವಿಜ್ಞಾನವನ್ನು ಮೊದಲಿಗೆ ತಿಳಿಸ್ತಾ ತನ್ಮೂಲಕ ಆ ಜ್ಞಾನ ಮತ್ತು ವಿಜ್ಞಾನವನ್ನು ಹಾಗೆಯೇ ಮುಂದುವರಿಸಿ ಭಕ್ತಿಯ ಮೂಲಕವಾಗಿ ಹೇಗೆ ನಾವು ನಮ್ಮ ಜೀವನವನ್ನು ಉತ್ತುಂಗಕ್ಕೇರಿಸಬಹುದು, ಆ ಭಕ್ತಿಯ ಮೂಲಕ ನಾವು ಪರಮಾತ್ಮನ ಜೊತೆ ಒಂದಾಗಿರಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ಅಧ್ಯಾಯದಲ್ಲಿ 2ನೇ ಷಟ್ಕದ
2ನೇ ಶ್ಲೋಕದಲ್ಲಿ ಬರುವಂತಹ 7, 8, 9 3ನೇ ಅಧ್ಯಾಯ ನಾವಿದರಲ್ಲಿ ತಿಳ್ಕೊಂಡು ಬಂದದ್ದು. 2ನೇ ಶ್ಲೋಕ ಅನ್ನುವಂಥದ್ದು ಭಕ್ತಿಗೆ ಪ್ರಧಾನವಾಗಿರುವ ಕಾರಣ ಆ ಭಕ್ತಿಯನ್ನು ಹೇಳುವಂತಹ ಶ್ಲೋಕಗಳು ಇದೇ ಅಧ್ಯಾಯದಲ್ಲಿ ಇದೆ. ಮತ್ತು 18 ಅಧ್ಯಾಯಗಳನ್ನು ನಾವು ಅವಲೋಕನೆ ಮಾಡುವಾಗ ನಾವೀಗ ಸರಿಯಾಗಿ ಮಧ್ಯಕ್ಕೆ ಬಂದಿದ್ದೇವೆ, 9ನೇ ಅಧ್ಯಾಯ. ಸೊ ಮಧ್ಯದಲ್ಲಿ ಆ ಭಕ್ತಿಯ ಕುರಿತಾಗಿ ಇದೆ. ಅನನ್ಯಾಶ್ಚಿಂತೆಯಂತೋ ಮಾಂ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನುವಂತಹ ಆ ಶ್ಲೋಕಗಳು 22ನೇ ಶ್ಲೋಕದಿಂದ ಆರಂಭವಾಗಿ 26ನೇ ಶ್ಲೋಕದವರೆಗೆ ಇರುವಂಥದ್ದು. ಆ 4-5 ಶ್ಲೋಕಗಳು ಭಕ್ತಿಯನ್ನು ವಿವರಿಸುವಂತಹ ಅತ್ಯದ್ಭುತವಾದಂತಹ ಶ್ಲೋಕಗಳು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಕ್ತಿಯನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವು ಕಾರ್ಯಪ್ರವೃತ್ತರಾಗೋಣ. ಅರ್ಪಿಸ್ತಾ ಇದ್ದೇನೆ. ಓಂ ತತ್ಸತ್. ಗೀತೆಯಲ್ಲಿ ಆಳದಷ್ಟು ಜ್ಞಾನವಿದೆ. ತಮ್ಮ ತಮ್ಮ ತಿಳಿದಷ್ಟು ಆಳವಾದ ಜ್ಞಾನವಿದೆ. ತಮ್ಮ ತಮ್ಮ ಅಂಗದ ಮೂಲಕ ಶ್ರದ್ಧಾಪೂರ್ವಕವಾಗಿ ಅಧ್ಯಯನ ಮಾಡಿದರೆ ಪ್ರತಿ ಸಲ ಕನಿಷ್ಠ ವಿಜ್ಞಾನಿಸಿದ ಜ್ಞಾನ ಅದೇ ಒಳ್ಳೆಯದೇ ಪರಮಾತ್ಮ ಶ್ರೀ ಮುರಿಯುವ ಸಾಧನ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳೇ, ಗುರು ಸಮಾನರಾದ ಅನೇಕ ಮಂದಿ ಹಿರಿಯರು ಹಿಂಭಾಗದಲ್ಲಿ ಆಸೀನರಾಗಿದ್ದು ತಮ್ಮೆಲ್ಲರ ಪಾದ ಪದ್ಮ ಕಮಲಗಳಿಗೆ ಗೌರವಪೂರ್ಣ ನಮಸ್ಕಾರಗಳನ್ನು ಮಾಡ್ತಾ, ಒಬ್ಬ ಹಿರಿಯವನಾಗಿ ಅಧ್ಯಕ್ಷೀಯ ನೆಲೆಯಲ್ಲಿ ಕೆಲವೊಂದು ಮಾತುಗಳನ್ನು ಆಡಬಹುದು ಅನ್ನುವ ಆಲೋಚನೆಯಿಂದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ ಹಾಗೆ ಅತ್ಯಂತ ಆಳವಾಗಿ ವಿಷಯದ ಹರಹರನ್ನ ಶೋಧಿಸುವಷ್ಟು ದೊಡ್ಡವ ನಾನಲ್ಲ. ಆದರೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡ ಹಿನ್ನೆಲೆಯಲ್ಲಿ, ಅಧ್ಯಕ್ಷೀಯ ಹಿನ್ನೆಲೆಯಲ್ಲಿ 1-2 ಮಾತುಗಳನ್ನು ಆಡಲಿಕ್ಕೆ ಬಯಸ್ತೇನೆ. ಮೊದಲನೆಯದಾಗಿ ಪರಮಾತ್ಮ ಬೋಧಿಸಿದಂಥ ಈ ಭಗವದ್ಗೀತೆಯಲ್ಲಿ ಬಹಳ ಮುಖ್ಯವಾಗಿ ನಾವಿವತ್ತು ಅದರ ಮಧ್ಯಭಾಗದಲ್ಲಿ ಅಂದರೆ 9ನೇ ಅಧ್ಯಾಯದಲ್ಲಿ ಅದನ್ನು ವಿಮರ್ಶೆ ಮಾಡುವ ಹೊತ್ತಿನಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಒಬ್ಬ ಸಾಮಾನ್ಯ ನಾಗರಿಕನಿಗೆ ಗೀತೆಯ ಮಹತ್ವ, ಗೀತೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನು ಹಾಕಿಕೊಂಡಾಗ, ಆತನ ವಿವೇಕವನ್ನು ಗೀತೆಯ ಮೂಲಕ ಹೇಗೆ ಬೆಳಗಬಹುದು ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡಾಗ ಬಹುಶಃ ಗೀತೆ ಎಷ್ಟು ಬದುಕಿಗೆ ಬೇಕಾದ ಮೌಲ್ಯಗಳನ್ನು ಕಟ್ಟಿಕೊಳ್ಳಬಲ್ಲಂಥ ಮತ್ತೊಂದು ದಾರ್ಶನಿಕ ಮಹತ್ವವನ್ನು ಸಾರುವಂಥ ಮತ್ತೊಂದು ಗ್ರಂಥ ಖಂಡಿತವಾಗಿ ಇಲ್ಲ. ಬಹಳ ದೊಡ್ಡದಾದ ಒಂದು ಕಾಡಿತ್ತಂತೆ. ಆ ಕಾಡಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಬಹಳ ಭೀಮಗಾತ್ರದ ಒಂದು ಆನೆ ಓಡಿಸಿಕೊಂಡು ಬಂತಂತೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ವಿವೇಕ ಎಷ್ಟು ಜಾಗೃತ ಆಗಿದೆ ಅನ್ನೋ ಪ್ರಶ್ನೆನ ನಮಗೆ ನಾವು ಹಾಕಿಕೊಂಡಾಗ ಈ ಮಾತು ಸಹ್ಯ ಅಂತ ಅನಿಸ್ತದೆ. ದೊಡ್ಡ ಕಾಡಿನಲ್ಲಿ ಆನೆ ಒಬ್ಬ ಮನುಷ್ಯನನ್ನು ಬೆನ್ನಟ್ಟಿಕೊಂಡು ಬಂದಂತೆ ಆನೆಯ ಕೈಯಿಂದ ಜೀವವನ್ನು ಕಾಪಾಡಿಕೊಳ್ಳಬೇಕನ್ನುವಂಥ ದೃಷ್ಟಿಯಲ್ಲಿ ಮನುಷ್ಯ ತೆಗೆದು ಮುಂದಕ್ಕೆ ಇದ್ದಂಥ ಬಾವಿಗೆ ಹಾರಿದನಂತೆ. ಹಾರಿದ ಆತನಿಗೆ ಹಳೆಯ ಕಾಲದ ಒಂದು ಹಗ್ಗ ಸಿಕ್ಕಿತಂತೆ. ಆ ಹಗ್ಗದಲ್ಲಿ ನೇತಾಡಿ ಅವ ಬದುಕಿದೆ ಅಂತ ಭಾವಿಸಿದನಂತೆ. ಇನ್ನೇನು ಮೇಲೆ ನೋಡಬೇಕು ಅಂತ ಹೇಳುವಾಗ 2 ಇಲಿಗಳು ಆ ಹಗ್ಗವನ್ನು ಕತ್ತರಿಸ್ತಾ ಇದೆ ಅಂತ ದಂಡೆಯಲ್ಲಿ.
ಆಯ್ತು ಕೆಳಗೆ ಹಾರ್ತೇನೆ ಅಂತೇಳಿ ಕೆಳಗೆ ನೋಡುವಾಗ ಒಂದು ದೊಡ್ಡ ಗಾತ್ರದ ಹೆಬ್ಬಾವು ಬಾಯಿ ತೆರೆದು ನಿಂತಿದೆ. ಅಟ್ಟಿಸಿಕೊಂಡು ಬಂದ ಆನೆ ಒಂದು ಕಡೆ, ಹಾರಿದ ಮನುಷ್ಯ ಒಂದು ಕಡೆ, ಆತ ಜೀವವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಡುವಂಥ 2 ಇಲಿಗಳು ಹಗ್ಗವನ್ನು ಕತ್ತರಿಸುವುದು ಮತ್ತೊಂದು ಕಡೆ, ಹಗ್ಗ ಬಿಟ್ಟು ಕೆಳಗೆ ಹಾರಿದ ಅಂತ ಹೇಳಿದ್ರೆ ಕೆಳಭಾಗದಲ್ಲಿರುವಂಥ ಹೆಬ್ಬಾವು ಮತ್ತೊಂದು ಕಡೆ. ಅಷ್ಟೊತ್ತಿಗೆ ಬಾವಿಯ ದಂಡೆಯ ಹತ್ತಿರದಲ್ಲಿರುವಂಥ ದೊಡ್ಡ ಗಾತ್ರದ ಮರದಿಂದ ಸಿಹಿಯಾದ ಜೇನು ಒಂದೊಂದು ತೊಟ್ಟಾಗಿ ಬಿತ್ತಂತೆ. ಜೇನು ಗೂಡಿನಿಂದ ಸಿಹಿಯಾದ ಜೇನು ಸಿಹಿಯಲ್ಲ, ಆ ಸಿಹಿ ಬಿತ್ತಂತೆ. ಈ ಮನುಷ್ಯ ಏನು ಮಾಡಿದ ಅಂತ ಹೇಳಿದ್ರೆ, ತಾನಿರುವ ಸ್ಥಿತಿಯನ್ನ ಲಕ್ಷಿಸದೆ ಆ ಜೇನನ್ನ ಒಂದೊಂದೇ ಹನಿಯನ್ನ ಸ್ವೀಕಾರ ಮಾಡಲಿಕ್ಕೆ ತೊಡಗಿದ. ಅಂದ್ರೆ ಯಾಕೆ ಇದನ್ನು ನಾನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಅತ್ಯಂತ ಅಪಾಯಕಾರಿ ಸನ್ನಿವೇಶಗಳಲ್ಲಿ ಕೂಡ ಮನುಷ್ಯ ಯಾವುದರ ಕಡೆಗೆ ತನ್ನ ಆಲೋಚನೆಯನ್ನ ಹರಿಸ್ತಾನೆ. ಜೇನು ಅಂತಂದ್ರೆ ಸಿಹಿ ಅಂತ ಹೇಳಿದ್ರೆ ಅದು ಮತ್ತೇನಲ್ಲ, ಜೀವನದಲ್ಲಿನ ಐಹಿಕಗಳು, ಸುಖ ಭೋಗಗಳು. ಅಂದ್ರೆ ತನ್ನ ಸಂಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಕೂಡ ಅವನಿಗೆ ಬೇಕಾಗಿರುವಂತಹದ್ದು ಜೀವನದ ಭೋಗ ಸಂಸ್ಕೃತಿಯೇ ವಿನಃ ಇದರಿಂದ ಪಾರಾಗಿ ಹೇಗೆ ನಾನು ಬದುಕನ್ನು ಕಟ್ಟಿಕೊಳ್ಳುವುದು. ಪ್ರಾರ್ಥನೆ ಒಲಿದ್ರೆ ಪರಮಾತ್ಮ ಒಲಿತಾನೆ ಅನ್ನುವಂಥ ಮಾತಿದೆ. ಪ್ರಾರ್ಥನೆಗೆ ಒಲಿಯದ ಪರಮಾತ್ಮನಿಲ್ಲ ಅಂತ. ಅವನು ಕೂಡ ಆತ ಮಾಡಿದ್ದು ಏನು ಅಂತ ಹೇಳಿದ್ರೆ ಭೋಗ ಸಂಸ್ಕೃತಿಯ ಹಿಂದೆ ಹೋದದ್ದು. ನಮ್ಮ ವಾಸ್ತವ ಸಮಾಜದ ಪರಿಸ್ಥಿತಿಯು ಕೂಡ ಹಾಗೇನೇ ಇದೆ. ಪುರಾಣದ ಒಂದು ಬಹಳ ದೊಡ್ಡ ಪಾತ್ರ ನಿಮಗೆಲ್ಲ ಗೊತ್ತಿರಬಹುದು, ಅಜಮಿಳ ಅನ್ನುವಂಥ ಒಂದು ಪಾತ್ರ. ಆದರೆ ಅಜಮಿಳ ಬಹಳ ದೊಡ್ಡ ಶ್ರೇಷ್ಠ ದ್ವಿಜನಾಗಿದ್ರೂ ಕೂಡ ತನ್ನ ಪ್ರಾರಬ್ಧ ಕರ್ಮಗಳಿಂದ, ಅಂದರೆ ಮಾಂಸ ಭಕ್ಷಣೆ ಇರ್ಬೋದು ಅಥವಾ ಬೇರೆ ಸಹವಾಸ ಮಾಡೋದ್ರಿಂದ ಇರ್ಬೋದು, ಕೆಟ್ಟ ಸಂಗತಿಗಳಿಂದ ಹಿಡಿದು ಇನ್ನೇನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬಿಡ್ತಾನೆ. ಸಾಯುವ ಕಡೆಗಳಿಗೆಯಲ್ಲಿ ಆತ ತನ್ನ ಮಗನಾದ ನಾರಾಯಣ ಅನ್ನುವ ಮಗನ ಹೆಸರನ್ನು ಕರೀತಾನೆ. ಅದಕ್ಕೆ ಬೇಕಾದ ಮನೋಭೂಮಿಕೆಯನ್ನು ತನ್ನ ಮಾನಸಿಕತೆಯಿಂದ ಸೃಷ್ಟಿ ಮಾಡಿಕೊಂಡು ನಾರಾಯಣ ಅಂತೇಳಿ ಕರೆಯುವ ಸಂದರ್ಭ ಬರ್ತದೆ. ಜೀವನದ ಅಂತ್ಯಕಾಲದಲ್ಲಿ ಇನ್ನೇನು ಪ್ರಾಣ ಹೋಗ್ತದೆ, ಯಮದೂತರುಗಳು ಬಂದಿದ್ದಾರೆ. ಆದರೆ ನಾರಾಯಣ ಅನ್ನುವಂಥ ಹೆಸರು ಕರೆದ ಕಾರಣ ವಿಷ್ಣುದೂತರು ಕೂಡ ಬಂದಿದ್ದಾರೆ. ವಿಷ್ಣುದೂತರಿಗೆ ಮತ್ತು ಯಮದೂತರಿಗೆ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಕಡೆಗೆ ನಾರಾಯಣ ಅನ್ನುವಂಥ ಹೆಸರು ಉಚ್ಚಾರಣೆ ಮಾಡಿದ ಅನ್ನುವ ಕಾರಣಕ್ಕೋಸ್ಕರ ವಿಷ್ಣುದೂತರ ಕಡೆಗೆ ಅಜಮೇಳ ಹೋಗ್ತಾನೆ. ಅಂದರೆ ಯಮದೂತರಿಗೆ ಕರೆದುಕೊಂಡು ಹೋಗುವ ಭಾಗ್ಯ ಒದಗುವುದಿಲ್ಲ. ಇದರ ಯಥಾ ಅನುಕರಣೆ ಅಂದರೆ ಜೀವನದಲ್ಲಿ ನಮ್ಮ ಆರಂಭದಿಂದ ಅಂತ್ಯಕಾಲದವರೆಗೆ ಎಷ್ಟೇ ಕೆಲಸ ಮಾಡಿದರೂ ಕೂಡ, ಅಂದರೆ ಕೆಟ್ಟ ಕೆಲಸ ಮಾಡಿದರೂ ಕೂಡ ಕಡೆಯ ಒಂದು ಗಳಿಗೆಯಲ್ಲಿ ನಾರಾಯಣ ಅನ್ನುವಂಥ ಉಚ್ಚಾರಣೆಯಿಂದ ಅಜಮಿಳನಿಗೆ ಹೇಗೆ ಮೋಕ್ಷ ಪ್ರಾಪ್ತಿ ಆಯ್ತು. ತದನಂತರ ಆತ ಹರಿದ್ವಾರಕ್ಕೆ ಹೋಗ್ತಾನೆ, ಯಾಗ ಯಜ್ಞಗಳನ್ನು ಮಾಡ್ತಾನೆ, ಅದಕ್ಕೆ ಬೇಕಾದ ಕೆಲಸಗಳನ್ನು ಮಾಡ್ತಾನೆ, ಸಾಯುಜ್ಯ ಪ್ರಾಪ್ತಿ ಆಗ್ತದೆ ಒಂದು ವಿಷಯ. ಆದರೆ ನಮ್ಮ ಸಮಾಜ ಇದನ್ನು ಹೇಗೆ ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರೆ, ಜೀವನದ ಆರಂಭದಿಂದ ಅಂತ್ಯಕಾಲದವರೆಗೆ ಕೆಟ್ಟ ಕೆಲಸಗಳನ್ನು ಧಾರಾಳವಾಗಿ ಮಾಡಬಹುದು. ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ ಒಂದು ಮಾಡಿದರೆ ನಾವು ಮೋಕ್ಷ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ ಆಗ್ತೇವೆ. ಇದನ್ನು ಸಮಾಜ ತಪ್ಪಾಗಿ ಸ್ವೀಕರಿಸಿದ ಪರಿಣಾಮ ಜೀವನದಲ್ಲಿ ಎಷ್ಟು ಬೇಕಾದರೂ ತಪ್ಪು ಮಾಡಬಹುದು. ಒಂದು ಪೂಜೆ ಮಾಡಿದರೆ ಅಥವಾ ದೇವರಿಗೊಂದು ಹರಕೆ ಹೇಳಿದರೆ ನಮ್ಮ ಎಲ್ಲ ಪಾಪಕರ್ಮಗಳು ತೊಳೆದು ಹೋಗ್ತದೆ ಅನ್ನುವಂಥ ಒಂದು ತಪ್ಪು ಗ್ರಹಿಕೆಯ ಮೇಲೆ ಈ ಸಮಾಜ ನಿಂತಿದೆ. ಇದನ್ನು ಯಾಕೆ ನಾನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಈ ಅಧ್ಯಾಯ ಭಕ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಿರುವ ಕಾರಣ ಭಕ್ತ ಮತ್ತು ದೇವರ, ಜೀವಾತ್ಮ ಮತ್ತು ಪರಮಾತ್ಮನ ನಡುವಿನ ಸಂಬಂಧ ಹೇಗಿರಬೇಕು ಅನ್ನುವ ನೆಲೆಗಟ್ಟಿದೆ. ಸೊ ಸಂಪನ್ಮೂಲ ವ್ಯಕ್ತಿಗಳದನ್ನು ಬಹಳ ಚೆನ್ನಾಗಿ ಹೇಳಿದ್ವಿ. ಸೊ ಅವನು ಜೀವನದಲ್ಲಿ ಆ ಶ್ರದ್ಧೆಗಳನ್ನು ಆಚಾರ ಮಾಡಿಕೊಂಡ ಹಾಗೆ ಕಡೆಗೆ ಆತನ ಆತ್ಮ ತಲುಪುವಂಥದ್ದು ಪರಮಾತ್ಮನಿಗೆ. ಸೊ ನಮ್ಮ ಜೀವನಕ್ಕೆ ಬೇಕಾದ ದೃಷ್ಟಿಕೋನಗಳು, ನಮ್ಮ ಜೀವನಕ್ಕೆ ಬೇಕಾದ ಭಾವನೆಗಳು, ನಮ್ಮ ಜೀವನಕ್ಕೆ ಬೇಕಾದ ಯೋಚನೆಗಳು, ಇದೆಲ್ಲವನ್ನ ಕೂಡ ಭಗವತ್ ಸ್ವರೂಪ ಶಕ್ತಿಯಾಗಿ ಒಂದು ಚೈತನ್ಯ ನಮಗೆ ಒದಗಿಸಿಕೊಡ್ತದೆ ಅಂತ ಹೇಳಿದರೆ, ಆ ಚೈತನ್ಯದ ಬಗ್ಗೆ ಆತ್ಮಸಾಕ್ಷಿಯಾಗಿ ಒಂದು ವಿವೇಕಯುತವಾಗಿ ಒಂದು ಪ್ರಜ್ಞಾಪೂರ್ವಕವಾಗಿ ಆಲೋಚನೆ ಮಾಡುವ ಶಕ್ತಿ ಖಂಡಿತವಾಗಿ ಮನುಷ್ಯ ವರ್ಗದಲ್ಲಿ ಇರಬೇಕು. ಹಾಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಅನ್ನುವಂಥ ಚರ್ಚೆಗಳು ಕೂಡ ಬರ್ತದೆ. ಅಂದರೆ ನಮ್ಮಲ್ಲೇ ದೇವರಿದ್ದಾರೆ, ಆ ದೇವರನ್ನು ಸ್ವೀಕರಿಸುವಲ್ಲಿ, ಆ ದೇವರನ್ನು ಗ್ರಹಿಸುವಲ್ಲಿ, ಆ ದೇವರನ್ನು ವಿವೇಕಯುತವಾಗಿ ಗುರುತಿಸುವಲ್ಲಿ ನಾವು ಎಡವಿದ್ದೇವೆ. ಒಂದು ವೇಳೆ ಅದನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟರೆ
ಖಂಡಿತವಾಗಿಯೂ ಕೂಡ ನಮ್ಮ ಜೀವನ ಸಮಾಜದಲ್ಲಿ ದಾರಿ ತಪ್ಪುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ದೇವರಿದ್ದಾನೆ, ದೇವರು ನಮ್ಮ ಒಳಗಡೆ ಇದ್ದಾನೆ, ದೇವರು ನಮ್ಮ ಆಲೋಚನಾ ಲಹರಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವ ಪ್ರಜ್ಞೆ ನಮ್ಮೊಳಗೆ ಬಂದುಬಿಟ್ರೆ ನಾವು ಖಂಡಿತವಾಗಿ ಸಮಾಜದಲ್ಲಿ ದಾರಿ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದಾರಿ ಬೇರೆ ಕಡೆಗೆ ಸಾಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅಂತಹ ವಿವೇಕವನ್ನು ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒದಗಿಸಿಕೊಡಲಿ, ನಮ್ಮೆಲ್ಲರ ಬಾಳು ಬೆಳಗಲಿ ಅಂತೇಳಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಬಹುಶಃ ಆತ್ಮೀಯ ನೆಲೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಬೆಳ್ತಂಗಡಿ ಘಟಕದ ಕಾರ್ಯದರ್ಶಿಯವರು ಕಿರಿಯವನಾಗಿದ್ದರೂ ಕೂಡ ಒಂದು ಜವಾಬ್ದಾರಿಯನ್ನು ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅನ್ನುವಂಥ ಪ್ರೀತಿಯ ನಿವೇದನೆಯನ್ನು ಮಾಡಿ, ಅವರ ನಿವೇದನೆ ದೊಡ್ಡದಲ್ಲ, ನಾನು ಒಪ್ಪಿಕೊಳ್ಳುವುದು ದೊಡ್ಡದು ಅನ್ನುವಂಥ ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಆಡಿದ ಮಾತಿನಲ್ಲಿ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಎಲ್ಲರಿಗೂ ನಮಸ್ಕಾರ, ವಂದನೆ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ. ಮೊನ್ನೆ ಗುರುಪೂರ್ಣಿಮೆಯ ದಿವಸ ಸುಭಾಷಿಣಿ ಒಂದು ಮೆಸೇಜ್ ಕಳಿಸಿದರು, ಧನ್ಯವಾದ ಹೇಳ್ತೀರಾ ಅಂತ. ನಾನು ತಿಳ್ಕೊಂಡೆ, ಆವತ್ತು ತುಂಬ ಜನ ವಿದ್ಯಾರ್ಥಿಗಳೆಲ್ಲ ನನಗೆ ಮೆಸೇಜ್ ಮಾಡ್ತಾಯಿದ್ರು ಗುರುಪೂರ್ಣಿಮೆಯ ಶುಭಾಶಯ ಅಂತ. ಎಲ್ಲರಿಗೂ ಧನ್ಯವಾದ ಧನ್ಯವಾದ ಅಂತ ಕಳಿಸ್ತಾ ಇದ್ದೆ, ಸುಭಾಷಿಣಿಗೂ ಧನ್ಯವಾದ ಅಂತ ಕಳಿಸಿದೆ ನಾನು. ಆಮೇಲೆ ಗೊತ್ತಾಯಿತು, ಅವ್ರು ಕೇಳಿದ್ದು ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತೀರಾ ಅಂತ ಹೇಳಿ. ಅವರು ಆವಾಗ ಮೆಸೇಜ್ ಹಾಕ್ತಾ ಇರ್ತಾರೆ, ಅವರು ಫೋನ್ ಮಾಡ್ತಾರೆ, ನಾನು ಉತ್ತರ ಹೇಳದೇ ಇದ್ದರೆ ನಮ್ಮ ಮೇಲೆ ಕೋಪವಾ ಅಂತ ಕೇಳ್ತಾರೆ. ಮೆಸೇಜ್ ಹಾಕಿ 2-3 ದಿವಸ ಆದರೂ ನಾನು ಉತ್ತರ ಕೊಡದೇ ಇದ್ದರೆ ಫೋನ್ ಮಾಡಿ ಮತ್ತೆ ಕೇಳಲಿಕ್ಕುಂಟು, ಏನು ಉತ್ತರ ಕೊಡಲಿಲ್ಲ ಅಂತ. ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಬೆಳ್ತಂಗಡಿ ತಾಲೂಕು ಘಟಕದ ವತಿಯಿಂದ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಸುಭಾಷಿಣಿಯ ನೇತೃತ್ವದಲ್ಲಿ ಭಗವದ್ಗೀತೆಯ 9 ಅಧ್ಯಾಯಗಳನ್ನು ಫಿನಿಷ್ ಮಾಡಿದ್ದೇವೆ, ಮುಗಿಸಿದ್ದೇವೆ. ಅಂದರೆ ಅರ್ಧ ಭಗವದ್ಗೀತೆಯನ್ನು ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಈ 9 ಅಧ್ಯಾಯಗಳಲ್ಲಿ ಕೂಡ ಮೊದಲನೇ ಅಧ್ಯಾಯದಿಂದ ಅರ್ಜುನ ವಿಷಾದ ಯೋಗ, ಆಮೇಲೆ ಸಾಂಖ್ಯ ಯೋಗ, ಆಮೇಲೆ ಕರ್ಮಯೋಗ, ಆಮೇಲೆ 4ನೆಯದು ಜ್ಞಾನಯೋಗ, 5ನೆಯದು ಕರ್ಮ ಸನ್ಯಾಸ ಯೋಗ ಅಂತ, 6ನೆಯದು ಧ್ಯಾನ ಯೋಗ, 7ನೆಯದು ವಿಜ್ಞಾನ ಯೋಗ, 8ನೆಯದು ಅಕ್ಷರ ಪರಬ್ರಹ್ಮ ಯೋಗ, 9ನೆಯದು ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಇಲ್ಲಿವರೆಗೆ ಬಂದಿದ್ದೇವೆ ನಾವು. ತ್ರಿವಿಕ್ರಮ ಹೆಬ್ಬಾರರು ಆರಂಭದಲ್ಲಿ ಹೇಳಿದರು, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧಿಸಿದಾಗ ಒಂದೊಂದು ಅಧ್ಯಾಯವಾಗಿ ಹೇಳ್ತಾ ಹೋದದ್ದಲ್ಲ, ಅವನು ಹೇಳ್ತಾ ಹೋಗಿದ್ದಾನೆ. ಆಮೇಲೆ ಈ ಭಗವದ್ಗೀತೆಯರು ಧ್ಯಾನ ಶ್ಲೋಕಗಳನ್ನು ಬರೆದರು. ಆಮೇಲೆ ಪ್ರತಿ ಅಧ್ಯಾಯದಲ್ಲಿ ಬರುವ ಪ್ರಮುಖ ವಿಷಯಗಳನ್ನು ಇಟ್ಕೊಂಡು ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರುಗಳನ್ನು ನೀಡ್ತಾ ಬಂದಿತ್ತು. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ, 2ರಲ್ಲಿ ಸಾಂಖ್ಯ ಬರ್ತದೆ, ಎಲ್ಲ ಯೋಗ ಉಪನಿಷತ್ನಲ್ಲಿ
ಇವತ್ತು ಶ್ರೀ ಹರೀಶ್ ಅವರು ಭಗವಂತನಿಗೆ ನಾವು ಏನು ಸಮರ್ಪಣೆ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಸಮರ್ಪಣೆ ಮಾಡ್ತೇವೆ ಅನ್ನೋದು ಮುಖ್ಯ. ಭಗವಂತನನ್ನು ನಾವು ಎಷ್ಟು ಅದ್ಧೂರಿಯಾಗಿ ಪೂಜೆ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮನಸ್ಸಿನಲ್ಲಿರುವ ಭಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ ಅಂತ ಅದನ್ನು ತೋರಿಸಿಕೊಡುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದವರೆಗೆ ನಾವು ಬಂದಿದ್ದೇವೆ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಹರೀಶ್ ಅವರು ನಮ್ಮ SDM ಸ್ಟೇಟ್ ಸಿಲೆಬಸ್ ಶಾಲೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರಿನ ಚೆನ್ನೈನಹಳ್ಳಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಸಂಸ್ಕೃತ ಅಧ್ಯಾಪನವನ್ನು ಮಾಡಿ ಈಗ ಕೆಲವು ವರ್ಷಗಳಿಂದ ಊರಿನಲ್ಲಿ ತಂದೆ ತಾಯಿಯ ಜೊತೆಯಲ್ಲಿದ್ದುಕೊಂಡು ಉಜಿರೆಯ ಒಂದು ಪ್ರೌಢಶಾಲೆಯಲ್ಲಿ ಸಂಸ್ಕೃತವನ್ನು ಪಾಠ ಮಾಡ್ತಾ ಇದ್ದಾರೆ, ಸಂಸ್ಕೃತದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಅವರು ಬಂದು ಇವತ್ತು ಭಗವದ್ಗೀತೆಯ 9ನೇ ಅಧ್ಯಾಯದ ಸಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷರು, ಅಧ್ಯಕ್ಷ ಅಂತಂದರೆ ಅಕ್ಷ ಅಂದರೆ ಇಂದ್ರಿಯ ಅಂತ ಅರ್ಥ. ಅಧ್ಯಕ್ಷ ಅಂತಂದರೆ ಕೂತ್ಕೊಂಡು ಎಲ್ಲ ಕಾರ್ಯಕ್ರಮ ಹೇಗಾಗುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡುವವನನ್ನು ಅಧ್ಯಕ್ಷ ಅಂತ ಕರೆಯುವಂಥದ್ದು. ಅಂತಹ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮದೇ ವಿದ್ಯಾರ್ಥಿ ಶ್ರೀ ಜನಾರ್ದನ ಸುರಿಯ ಅವರು ಬಹಳ ಒಳ್ಳೆಯ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರಾದರೂ ಬಹುಸಂಖ್ಯಾತರು ಅನ್ನುವ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಪ್ರತಿ ತಿಂಗಳು ಅಥವಾ ಪ್ರತಿ ಸಲ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಹಳ ಶ್ರದ್ಧೆಯಿಂದ ಬಂದು ಈ ಕಾರ್ಯಕ್ರಮದ ಜ್ಞಾನ ಏನಿದೆ, ಇದರ ಒಟ್ಟು ತಾತ್ಪರ್ಯ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಗೀತೆ ಜತೆ ಸಾಹಿತ್ಯ ಸಾಂಗತ್ಯ ಇದನ್ನು ಆರಂಭ ಮಾಡಿದ ಉದ್ದೇಶವೇ ಭಗವದ್ಗೀತೆ ಅಂತ ನಮಗೆ ಗೊತ್ತುಂಟು. ಆದರೆ ಭಗವದ್ಗೀತೆಯನ್ನು ನಾವು ಓದಲಿಲ್ಲ, ಅಥವಾ ಭಗವದ್ಗೀತೆಯಲ್ಲಿ ಏನು ವಿಷಯ ಬರ್ತದೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳೋದು ಕೇಳಿದೆವು, ಭಗವದ್ಗೀತೆ ಬಹಳ ಅದ್ಭುತವಾದ ಗ್ರಂಥ, ತುಂಬ ವಿಷಯಗಳಿದೆ, ಜೀವನಕ್ಕೆ ಬೇಕಾದ್ದಿದೆ ಅಂತ. ಯಾವುದು ನಮ್ಮ ಜೀವನಕ್ಕೆ ಬೇಕಾದಂಥದ್ದು ಭಗವದ್ಗೀತೆಯಲ್ಲಿದೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನು ತಿಳಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು. ಅದರ ಪ್ರಾರಂಭ ನಾವು ಹೇಗೆ ಮಾಡಬೇಕು ಅಂತಂದರೆ, ಸುಮ್ಮನೆ ಪ್ರತಿನಿತ್ಯ ಭಗವದ್ಗೀತೆಯ ಒಂದಷ್ಟು ಶ್ಲೋಕಗಳನ್ನು ಓದ್ತಾ ಹೋಗಬೇಕು. ಬರೇ ಭಗವದ್ಗೀತೆಯ ಶ್ಲೋಕವನ್ನು ಓದ್ತಾ ಹೋದಾಗಲೇ ನಮ್ಮ ಮನಸ್ಸಿನಲ್ಲಿ ಒಂದು ವಿಧವಾದ ಪರಿವರ್ತನೆ ಅನ್ನೋದು ಪ್ರಾರಂಭ ಆಗ್ತದೆ. ಅದನ್ನು ಅಧ್ಯಯನ ಮಾಡ್ತಾ ಭಗವದ್ಗೀತಾ ಶ್ಲೋಕಗಳನ್ನು ಪಠಣ ಮಾಡ್ತಾ ಹೋದಾಗ ನಮ್ಮ ಮನೋನಿಯಂತ್ರಣ ಆಗ್ತದೆ, ನಮ್ಮಲ್ಲಿ ಧರ್ಮ ಬುದ್ಧಿ ಅನ್ನೋದು ಜಾಗೃತವಾಗ್ತದೆ. ಯಾವುದೋ ಒಂದು ನಮ್ಮ ಪೂರ್ವ ಪರಂಪರೆ ಯಾವುದಿದೆ ಅದರಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಎನ್ನುವ ಭಾವ ನಮ್ಮಲ್ಲೆಲ್ಲ ಜಾಗೃತ ಆಗುತ್ತೆ. ಅದರಿಂದ ಮೊದಲಿಗೆ ನಾವೊಂದು ಭಗವದ್ಗೀತೆ ಪುಸ್ತಕವನ್ನು ಇಟ್ಕೊಂಡು ಕೆಲವು ಶ್ಲೋಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಭಗವದ್ಗೀತಾ ಕಿಂಚಿತಧೀತ ಅಂತ ಪ್ರಾರಂಭ ಮಾಡಬೇಕು. ಸ್ವಲ್ಪ ಓದಿದರೂ ಸಾಕು, ಒಂದು ಶ್ಲೋಕ ಓದಿದರೂ ಸಾಕು, ಶ್ಲೋಕದ ಒಂದು ಪಾದ ಓದಿದರೂ ಸಾಕು ಅಂತ ಹೇಳ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ ಅಂತ. ಆದ್ದರಿಂದ ನಾವೆಲ್ಲ ಮೊದಲು ಓದದೇ ಇದ್ದವರು ಒಂದು ಭಗವದ್ಗೀತೆ ಪುಸ್ತಕವನ್ನಿಟ್ಕೊಂಡು ಒಂದು ಸ್ವಲ್ಪ ಓದಲಿಕ್ಕೆ ಪ್ರಾರಂಭ ಮಾಡೋಣ. ಗೀತಾ ಜ್ಞಾನ ಯಜ್ಞ ಅಂತ ಬಹಳ ದೊಡ್ಡ ಪರಿವಾರ ಇವತ್ತು ನಡೀತಾ ಇದೆ. ಸಾವಿರಾರು ಜನರು ಮನೆಯಲ್ಲಿದ್ದ ಗೃಹಿಣಿಯರು, ಅವರು ಶಾಲೆಗೆ ಹೋಗಲಿಲ್ಲ, ಆದರೆ ಇವತ್ತು ಭಗವದ್ಗೀತೆಯನ್ನು ಕಂಠಪಾಠ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಆನ್ಲೈನಲ್ಲಿ ಗೀತಾ ಜ್ಞಾನ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೀತೆಯನ್ನು ತಪ್ಪಿಲ್ಲದ ಹಾಗೆ ಬಹಳ ಸುಂದರವಾಗಿ ಅವರೆಲ್ಲ ಓದ್ತಾರೆ. ನಮಗೆ ಗೊತ್ತಿಲ್ಲ, ನಮಗೆ ಸಂಸ್ಕೃತ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದರೆ ಬರ್ತಾ ಇರಲಿಲ್ಲ, ಅವರು ಓದ್ತಾ ಇದ್ದಾರೆ. ಹಾಗೆ ಓದ್ತಾ ಹೋದಾಗ ಮುಂದಿನ ಹಂತಕ್ಕೆ ಹೋದಾಗ ಕೆಲವು ಶ್ಲೋಕಗಳನ್ನು ಹೇಳಿದಾಗ ಇದಕ್ಕೆ ಏನರ್ಥ ಅಂತ ನಮಗೆ ಸ್ವಲ್ಪ ಜಿಜ್ಞಾಸೆ ಉಂಟಾಗ್ತದೆ.
ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಹೇಳಿದ್ರಲ್ಲ. ಹಾಗಂದರೆ ಎಂಥದ್ದು ಅಂತ ನೋಡುವಾಗ ವಿವರಣೆ ನಮಗೆ ಸಿಗ್ತದೆ. ಆ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ನೋಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಆಗ ಸ್ವಲ್ಪ ಸ್ವಲ್ಪ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗತ್ತೆ. ಎಲ್ಲರಿಗೂ ಎಲ್ಲ ವಿಷಯವೂ ಒಂದೇ ಸಲ ಪೂರ್ಣ ಅರ್ಥ ಆಗ್ತದೆ ಅಂತಿಲ್ಲ. ಸ್ವಲ್ಪ ಸ್ವಲ್ಪ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಜಿಜ್ಞಾಸೆ ನಮ್ಮಲ್ಲಿ ಇದ್ದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ನಮಗೆ ಅರ್ಥ ಆದರೆ ನಾವು ಅದನ್ನು ಇನ್ನೊಬ್ಬರಿಗೂ ಕೂಡ ಬಹಳ ಒಳ್ಳೆಯದಿದೆ, ಇದನ್ನು ನೋಡಿ ಓದಿ ಅಂತ ಹೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೇ ಮಾಧ್ಯಮದಲ್ಲಿ ಸಾವಿರಾರು ಜನರು ನಮ್ಮ ಪರಂಪರೆಯಲ್ಲಿ ಬಂದವರು ಭಗವದ್ಗೀತೆಯಿಂದ ಪ್ರೇರಣೆಗೊಂಡು ಉತ್ತಮ ಜೀವನವನ್ನು ನಡೆಸಿದವರು ಇದ್ದಾರೆ. ಹಾಗಾಗಿ ಗೀತೆಯ ಪಠಣ ಮಾಡಬೇಕು, ಆಮೇಲೆ ಸ್ವಲ್ಪ ಸ್ವಲ್ಪ ಅರ್ಥವನ್ನು ತಿಳ್ಕೊಳ್ಬೇಕು. ನಮಗೆ ಗೊತ್ತಿದ್ದನ್ನು ನಮ್ಮ ಪರಿಚಯದವರಿಗೆ 4 ಜನರಿಗೆ ನಾವು ಪ್ರಚಾರ ಮಾಡಬೇಕು. ಅವರೂ ಕೂಡ ಇದನ್ನು ಓದುವ ಹಾಗೆ ನಾವು ಮಾಡಿದರೆ ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಿಂದ ಗೀತೆ ಜೊತೆ ಸಾಹಿತ್ಯ ಸಾಂಗತ್ಯ ಅಂತ ಪ್ರಾರಂಭ ಆದದ್ದು. ಇಲ್ಲಿ ಕೇಳಿರುವಂಥದ್ದು ಎಲ್ಲರಿಗೂ ಪೂರ್ಣ ಅರ್ಥ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಭಗವದ್ಗೀತೆಯನ್ನು ಪೂರ್ಣ ಓದಿದವರಿಗೂ ಕೆಲವು ಸಲ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ. ಅದು ಆಯಾ ಕಾಲದಲ್ಲಿ ಭಿನ್ನ ಭಿನ್ನ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. ಅದು ಅಂತಹ ಸಾಮರ್ಥ್ಯ ಆ ಭಾಷೆಗಿದೆ, ಆ ಭಗವಂತನ ಬೋಧನೆಗೆ ಇದೆ. ಆದ್ದರಿಂದ ಅದನ್ನು ಅರ್ಥ ನಾವು ಮಾಡಿಕೊಂಡು ಎಲ್ರಿಗೂ ಹೇಳ್ತಾ ಹೋದರೆ ಸಮಾಜದಲ್ಲಿ ಪರಿವರ್ತನೆ ಸಾಧ್ಯ ಎಂಬ ದೃಷ್ಟಿಯಿಂದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ವಿಶೇಷವಾಗಿ ಅವರ ಮಾತೆ ಸುಭಾಷಿಣಿ ಎಲ್ಲರನ್ನೂ ಬಹಳ ಪ್ರೀತಿಯಿಂದ ಮಾತನಾಡಿಸಿ ಕಾರ್ಯಕ್ರಮಗಳಿಗೆ ಬರುವ ಹಾಗೆ ಪ್ರೇರಣೆ ಮಾಡೋದು ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಮುಂದಿನ ಕಾರ್ಯಕ್ರಮ ಭಗವಂತನ ವಿಭೂತಿಗಳನ್ನು ಕುರಿತಂತಹ ವಿಭೂತಿ ಯೋಗ 10ನೇ ಅಧ್ಯಾಯ, ಆಮೇಲೆ ವಿಶ್ವರೂಪ ದರ್ಶನ ಯೋಗ ಮತ್ತು ಭಕ್ತಿ ಯೋಗ, ಹೀಗೆ ಇದು ಮುಂದುವರಿತದೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೂ ಬನ್ನಿ, ನಿಮ್ಮವರನ್ನೂ ಕರೆದುಕೊಂಡು ಬನ್ನಿ. ಬರುವಾಗ ಯಾರಾದರೂ ಸಿಕ್ಕಿದರೂ ಕೂಡ ಅವರನ್ನೂ ಕರ್ಕೊಂಡು ಬನ್ನಿ. 27ನೇ ತಾರೀಕು ಭಾನುವಾರ ದಿವಸ ಭಗವದ್ವಿಭೂತಿ ಯೋಗದ ಕಾರ್ಯಕ್ರಮ ಇಲ್ಲಿಯೇ ನಡೀಲಿಕ್ಕಿದೆ. ಯಾರೂ ಬರಲಿಕ್ಕೆ ಬೇಸರ ಮಾಡಬೇಕಾಗಿಲ್ಲ, ಯಾಕೆಂದರೆ ಇದು ನಮ್ಮ ಮನೆ. ಇದು ಹಾಗಾಗಿ ಬೇರೆಯವ್ರ ಮನೆಗೆ ಎಲ್ಲೋ ಹೋಗಬೇಕು ಅಂತ ನೀವು ಆಲೋಚನೆ ಮಾಡಲಿಕ್ಕಿಲ್ಲ. ನಮ್ಮ ಮನೆಗೆ ನಾವು ಬಂದರಾಯಿತು. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಇಬ್ಬರು ವ್ಯಕ್ತಿಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ. ಎಲ್ಲ ಶ್ರೋತೃಗಳಿಗೆ ಧನ್ಯವಾದ. ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂತಹ ಭಗಿನಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮೋ ನಮಃ. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. ॐ शान्ति शान्ति शान्तिः.